ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಸೊ ಆಲ್ರೆಡಿ ನಾವು ಒಂದು ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಸೊ ಯಾವುದದು ಮಿಷನ್ ಉತ್ಕರ್ಷ್. ಏನಿದು ಮಿಷನ್ ಉತ್ಕರ್ಷ್ ಅನ್ನೋದನ್ನು ಬ್ರೀಫಾಗಿ ಹೇಳ್ಬಿಡ್ತೀನಿ. ಸೊ ಇದರಲ್ಲಿ ಏನು ಮಾಡೋಣ, ಈ ಒಂದು ವಿಡಿಯೋದಲ್ಲಿ ನಾವು ಮಿಷನ್ ಉತ್ಕರ್ಷ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಏನು ಸಿಲೆಬಸ್ ಇದೆ, ಈ ಸಿಲೆಬಸ್ಸು ಪ್ಲಸ್ VAO KA ಏನು ಕಂಡಕ್ಟ್ ಮಾಡಿತ್ತಲ್ಲ, ಸೊ ಒಂದು ಪರೀಕ್ಷೆ VAO ಕಂಡಕ್ಟ್ ಮಾಡಿತ್ತಲ್ಲ ಪರೀಕ್ಷೆ, ಆ ಪರೀಕ್ಷೆಯಿಂದ ಒಂದಿಷ್ಟು PYQಸನ್ನು, ಒಂದು ಟಫ್ PYQಸನ್ನು ತೊಗೊಂಡು ಬಂದು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾವ ಥರ ಪ್ರಶ್ನೆಗಳು ಬರ್ಬೋದು, ನೀವು ಯಾವ ಥರ ಓದಬೇಕು, ನಾವು ಯಾವ ಥರ ನಿಮ್ಗೆ ಹೇಳ್ಕೊಡ್ತೀವಿ ಅನ್ನೋದನ್ನು ಭಾಳ ಡೀಟೇಲಾಗಿ ನಾವು ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ಆಯಿತಾ. ಸೊ ನೋಡೋಣ, ಏನಿದು ಮಿಷನ್ ಉತ್ಕರ್ಷ್ ಅಂತಂದರೆ, ಇದು ಬಂದು ಒಂದು 50 ಡೇಸ್ ಪ್ರೋಗ್ರಾಮ್. ಓಕೆ, ಇದು 50 ಡೇಸ್ ಪ್ರೋಗ್ರಾಮ್. ಈ 50 ಡೇಸಲ್ಲಿ ನಾನು ನಿಮಗೆ ಕಂಪ್ಯೂಟರು, ಓಕೆ, ಕನ್ನಡ ಮತ್ತು ಇಂಗ್ಲೀಷ್, ಈ ಮೂರನ್ನು ಕೂಡ ಏನು ಪರೀಕ್ಷೆ ಎಷ್ಟು ಬೇಕಲ್ವಾ, ಏನೇನು ಸಿಲೆಬಸ್ ಇದೆ ಆ ಸಿಲೆಬಸ್ಸನ್ನು ನಾವು PYQs ಮುಖಾಂತರ ಹೇಳ್ಕೊಡ್ತೀವಿ. ಪ್ಲಸ್ ಬೇಸಿಕ್ಸ್ ಅಂತೂ ಹೇಳ್ತೀವಿ, ಬೇಸಿಕ್ಸ್ ಮಿಸ್ ಮಾಡಲ್ಲ. ಬೇಸಿಕ್ ಪ್ಲಸ್ ಇದ್ರ ಮೇಲೆ ಏನು PYQs ಬಂದಿರುತ್ತಲ್ವ, ಆ ಪ್ರಿವಿಯಸ್ ಇಯರ್ ಕ್ವಶನ್ ಯಾವ ಥರ ಬರುತ್ತೆ, ನೀವು ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ಇನ್ನು ಡೀಟೇಲಾಗಿ ನಾವು ನಿಮಗೆ ಹೇಳ್ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಇದು ಬಂದು ಈಗಲೇ ಹೇಳ್ಬಿಡ್ತೀನಿ. ಆಲ್ರೆಡಿ ನಾನು ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಆಲ್ರೆಡಿ. ಯಾವುದಂತಂದರೆ ನಮ್ಮ ಸ್ಕೋರ್ ಬೂಸ್ಟರ್ ಸೀರೀಸ್ ಅಂತ ಏನು ಮಾಡ್ತೀವಲ್ವ, ಆ ಸ್ಕೋರ್ ಬೂಸ್ಟರ್ ಸೀರೀಸ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದನ್ನು ಡೀಟೇಲಾಗಿ ಹೇಳಿದ್ದೀನಿ, ಯಾವ ಸಬ್ಜೆಕ್ಟ್ ಹೇಳ್ತಾರೆ ಏನು ಅಂತ ಹೇಳಿ. ಸೊ ಆ ವಿಡಿಯೋನ ಒಂದು ಸಲ ನೋಡಿ. ಮತ್ತೆ ಅದೇ ಹೇಳೋದ್ರಿಂದ ಪದೇ ಇದಾಗುತ್ತೆ. ಬಟ್ ಒಂದು ಸಲ ಹೇಳ್ಬಿಡ್ತೀನಿ. ಕನ್ನಡನ ಅನುಷಾ ಮೇಡಮ್ ಅಂತ ಇದ್ದಾರೆ. ಓಕೆ, ಅನುಷಾ ಮೇಡಮ್ ಅಂತ ಇದ್ದಾರೆ. ಆಲ್ರೆಡಿ ಅವರು 2 ಬ್ಯಾಚ್ಗೆ ಕನ್ನಡನ ಹೇಳ್ಕೊಟ್ಟಿದ್ದಾರೆ. ಗ್ರಾಮರ್ ಪಾರ್ಟ್, ಕನ್ನಡ ವ್ಯಾಕರಣ ಭಾಗನ ಅನುಷಾ ಮೇಡಮ್ ಹೇಳ್ಕೊಡ್ತಾರೆ, ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ. PYQಸಲ್ಲಿ ಯಾವ ಥರ ಪ್ರಶ್ನೆ ಬಂದಿದೆ, ಈಗ ಯಾವ ಥರ ಡಿಫಿಕಲ್ಟಿ ಆಗ್ತಾಯಿದೆ, ನೀವು ಯಾವ ಥರ ಓದಬೇಕು, ನಾವು ಯಾವ ಥರ ಇನ್ನಿಷ್ಟು ನಿಮ್ಮನ್ನು ಬೆಟರಾಗಿ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ಓಕೆ, ಸೊ ಇಂಗ್ಲೀಷನ್ನು ಏನಿದೆ, ಮ್ಯಾಮ್ ಸ್ನೀತಿ ರಶ್ಮಿ ಮೇಡಮ್ ಇದ್ದಾರಲ್ವಾ, ಸೊ ನೋಡಿರ್ತೀರಿ ನಮ್ಮ ಚಾನಲ್ ಎಷ್ಟೋ ಸಲ ಅವ್ರ ವೀಡಿಯೋಗಳನ್ನ ನಾವು ಶೇರ್ ಮಾಡಿರ್ತೀವಿ. ಮ್ಯಾಮ್ ಸ್ನೀತಿ ರಶ್ಮಿ ಮೇಡಮು ಅವ್ರು ಹೇಳ್ಕೊಡ್ತಾರೆ. ಕಂಪ್ಯೂಟರ್ ಏನಿದೆ ನಾನು ಹೇಳ್ಕೊಡ್ತೀನಿ. ಸೊ ನನ್ನ ಹೆಸರು ಅಜಯ್ ಕುಮಾರ್ ಅಂತ ಗೊತ್ತಿದೆ ನಿಮ್ಮೆಲ್ರಿಗೂ. ಸೊ ನಾನು ಹೇಳ್ಕೊಡ್ತೀನಿ. ಪ್ಲಸ್ ಕನ್ನಡ ಲಿಟ್ರೇಚರ್ ಪಾರ್ಟ್ ಇದೆ ಅಲ್ವಾ, ಕನ್ನಡ ಲಿಟ್ರೇಚರ್ ಪಾರ್ಟ್ ಅಂದರೆ ಕವಿ, ಕೃತಿ, ಪ್ರಶಸ್ತಿಗಳು, ಈ ಪಾರ್ಟ್ ಏನಿದೆ ಅಲ್ವಾ, ಇದನ್ನೆಲ್ಲನೂ ನಾನು ಹೇಳ್ಕೊಡ್ತೀನಿ. ಸೊ ಕಂಪ್ಲೀಟ್ ಏನನ್ನೂ ಮಿಸ್ ಮಾಡೋಂಗಿಲ್ಲ, ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಸೊ ಯಾವುದೂ ಮಿಸ್ ಮಾಡ್ದೇ ಪ್ರತಿಯೊಂದು ನಿಮಗೆ 50 ದಿನದಲ್ಲಿ ಎಷ್ಟು ಬೇಕಲ್ವ ಅಷ್ಟು ಹೇಳ್ಕೊಡ್ತೀವಿ. ಸೊ ಇದನ್ನು ನಾವೇನು ಮಾಡ್ತೀವಿ, ಟೆಲಿಗ್ರಾಮ್ನ ಒಂದು ಪ್ರೈವೇಟ್ ಗ್ರೂಪ್ ಇರುತ್ತೆ, ಅಲ್ಲಿ ನಾವು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ. ಓಕೆ, ಕನ್ನಡ ಏನಿರುತ್ತೆ ನಿಮಗೆ ಲೈವ್ ಪ್ಲಸ್ ರಿಕಾರ್ಡಿಂಗ್ 2 ಇರುತ್ತೆ. ಮಿಕ್ಕಿದ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಏನಿರುತ್ತೆ ಬರೀ ರಿಕಾರ್ಡಿಂಗ್ ಇರುತ್ತೆ, ಆಯಿತಾ. ಸೊ ಇದು ಟೆಲಿಗ್ರಾಮ್ ಗ್ರೂಪ್ ಮಾಡ್ತೀವಿ ಪ್ರೈವೇಟಾಗಿ, ಅಲ್ಲೇ ಅಪ್ಲೋಡ್ ಮಾಡ್ತೀವಿ. ನಾವು ನಿಮಗೆ ಆ್ಯಪ್ ಡೌನ್ಲೋಡ್ ಮಾಡು, ನಿಮ್ಮ ಲಾಗಿನ್ ಕೊಡು, ನಿಮ್ಮ ಡೀಟೇಲ್ಸ್ ಹಾಕು, ಅದು ಇದನ್ನು ಆ ಥರದ್ದೆಲ್ಲ ಕಿರಿಕಿರಿನೇ ಬೇಡ ಅಂತ ಹೇಳಿಬಿಟ್ಟು ಟೆಲಿಗ್ರಾಮ್ ಪ್ರೈವೇಟ್ ಗ್ರೂಪ್ ಮಾಡಿದ್ದೀವಿ. ನಮ್ಮ ವೆಬ್ಸೈಟು ಇದೆ, ವೆಬ್ಸೈಟಲ್ಲಿ ಮಾಡ್ಬೋದು. ಸರ್ವರ್ ಬಿಸಿ ಆಗುತ್ತೆ, ಸಮಥಿಂಗ್ ಏನೋ ವಿಡಿಯೋ ಡಿಲೀಟ್ ಆಗಿಬಿಡ್ಬೋದು, ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗ್ಬೋದು. ಸೊ ಆ ದೃಷ್ಟಿಯಿಂದ ನಾವು ಟೆಲಿಗ್ರಾಮ್ ಗ್ರೂಪ್ ಮಾಡಿದ್ದೀವಿ ಪ್ರೈವೇಟಾಗಿ, ಉತ್ಕರ್ಷ್ ಅಂತ. ಅಲ್ಲೇ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ನೀವು ಎಷ್ಟು ಬೇಕಾದ ಸಲ ನೋಡ್ಬೋದು. ಈಗ ಎಷ್ಟೋ ಅಕಾಡೆಮಿಗಳು ಏನು ಮಾಡ್ತಾರೆ, 3 ಸಲಕ್ಕೆ 3 ಸಲ ಕೊಡ್ತೀವಿ, 4 ಸಲ ಕೊಡ್ತೀವಿ ಅಂತ ಹೇಳ್ತಾರೆ. ನೋ, ಅನ್ಲಿಮಿಟ್, ಎಷ್ಟು ಬೇಕಾದ ಸಲ ನೋಡ್ಬೋದು. ಬಟ್ ವ್ಯಾಲಿಡಿಟಿ ಬಂದು KA ಏನು ಎಕ್ಸಾಮ್ಸ್ ಇದೆ ಅಲ್ವಾ, KA ಎಕ್ಸಾಮ್ಸ್ ಮುಗಿಯೋವರೆಗೂ ನಿಮಗೆ ಇದ್ರ ವ್ಯಾಲಿಡಿಟಿ ಇರುತ್ತೆ. ಇನ್ ಕೇಸ್ VAO ಏನಾದರೂ ಬೇಗ ಕಾಲ್ ಫಾರ್ಮ್ ಆದರೆ VAO ಪರೀಕ್ಷೆ ಮುಗಿಯೋವರೆಗೂ ಇರುತ್ತೆ. ಓಕೆ, ನಾವೇನು ಹೇಳ್ತಾ ಇದ್ದೀನಿ ಇದನ್ನು ಭಾಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ. ಇಷ್ಟನ್ನು ನಾನು ಕೊಡ್ತೀನಿ. VAO ಲೇಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಬೇಗ ಆತಂದರೆ ಸೊ VAO ಪರೀಕ್ಷೆ ಆಗೋವರೆಗೂ ಇದ್ರ ವ್ಯಾಲಿಡಿಟಿ ಇರುತ್ತೆ. ಇಲ್ಲ ಅಂತಂದರೆ KA ಎಕ್ಸಾಮ್ ಆಗೋವರೆಗೂ ಇದ್ರ ವ್ಯಾಲಿಡಿಟಿ ಇರುತ್ತೆ, ಆಯಿತಾ. ಸೊ ಇದು ಒಂದು ಏನು ಮಾಡಿ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದೇನು ಇಷ್ಟು ನಮ್ಮದು ಪ್ರೋಗ್ರಾಮ್ ಡೀಟೇಲ್ಸು. ಸೊ ಇದರ ಅಮೌಂಟ್ ಬಂದು 899. ಓಕೆನಾ, ಎಷ್ಟಿದೆ ಅಮೌಂಟು? 899 ಅಷ್ಟೇ. ಸರ್ ಇಷ್ಟು ಕಮ್ಮಿ ಅಮೌಂಟ್ ಇದೆ, ಯಾವ ಥರ ನೀವು ಇಷ್ಟು ಕ್ವಾಲಿಟಿ ಕೊಡ್ತೀರಾ ಸರ್ ಇಷ್ಟು ಕಮ್ಮಿ ಅಮೌಂಟಲ್ಲಿ? ಬೇರೆ ಇನ್ಸ್ಟಿಟ್ಯೂಟ್ ಎಲ್ಲ 2000, 3000, 4000 ಫೀಸ್ ಇದೆ, ನೀವು 2000 ರೂಪಾಯಿದಲ್ಲಿ 899 ರೂಪಾಯಿದಲ್ಲಿ ಕೊಡ್ತೀರಾ ಅಂದರೆ 100% ಕೊಡ್ತೀವಿ. ಸೊ ಆಲ್ರೆಡಿ ನಾವು ಅದನ್ನು ಎಷ್ಟೋ ಸಲ ಪ್ರೂವ್ ಮಾಡಿದ್ದೀವಿ. ನಮ್ಮ ಕರೆಂಟ್ ಅಫೇರ್ಸ್ ಕಂಟೆಂಟ್ ಆಗಿರ್ಬೋದು, ಆ್ಯಂಡ್ ಸ್ಕೋರ್ ಬೂಸ್ಟರ್ ಸೀರೀಸ್ ಕಂಟೆಂಟ್ ಆಗಿರ್ಬೋದು, ನಮ್ಮ ಟೀಚಿಂಗ್ ಮೆಥಡ್ ಆಗಿರ್ಬೋದು. ನೀವು ರಶ್ಮಿ ಮೇಡಮ್ ಟೀಚಿಂಗ್ ಮೆಥಡ್ ಬೇಕಾದ್ರೆ ಅವ್ರ ಚಾನಲಲ್ಲಿ ನೋಡಿ, ಅವ್ರ ಕಡೆಯಿಂದನೂ ಒಂದು ಡೆಮೋ ವಿಡಿಯೋನ ನಾವು ಹಾಕ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತೇನಿದೆ, ಇದೊಂದು ಮರೆತುಬಿಟ್ಟೆ, ಇವತ್ತು ಈವ್ನಿಂಗು ಒಂದು 9 ಗಂಟೆ ಸುಮಾರು, ಅಥವಾ ನಾಳೆ ಶುಕ್ರವಾರ, ಓಕೆನಾ, ಶುಕ್ರವಾರ ಈವ್ನಿಂಗ್ ಒಂದು 8-8:30 ಸುಮಾರು ಏನಿರುತ್ತೆ, ಒಂದು ವಿಡಿಯೋ ಲೈವ್ ಚಾಟ್, ಓಕೆನಾ, ಲೈವ್ ಒಂದು
ಓರಿಯಂಟೇಷನ್ ಮಾಡ್ತೀವಿ. ಟೆಲಿಗ್ರಾಮಲ್ಲೇ ವೀಡಿಯೋ ಚಾಟಲ್ಲಿ ಲೈವ್ ಓರಿಯಂಟೇಷನ್ ಮಾಡ್ತೀವಿ. ಅಲ್ಲಿ ನಿಮ್ಗೆ ಅನ್ಷಾ ಮೇಡಮ್ ಅವರು ಎಲ್ಲವನ್ನು ಡಿಸ್ಕಸ್ ಮಾಡ್ತಾರೆ, ನಾವು ಯಾವ ಥರ ಹೇಳ್ತೀವಿ. ಸೊ ಆಮೇಲೆ ನಿಮ್ಗೆ ಏನಿರುತ್ತೆ, ನೋಟ್ಸ್ ಕೊಡ್ತೀವಪ್ಪ. ನೋಟ್ಸ್ ಇಲ್ಲದೆ ಅಂತೂ ಇರೋಲ್ಲ, ಆಯಿತಾ. ನೋಟ್ಸ್ ಎಸ್ಪೆಷಲಿ ಕನ್ನಡ ಆಗಿ ನಿಮಗೆ ಹ್ಯಾಂಡ್ ರಿಟನ್ ನೋಟ್ಸ್, ಓಕೆನಾ. ಹ್ಯಾಂಡ್ ರಿಟನ್ ನೋಟ್ಸ್, ಅದು ಮತ್ತು ಶುದ್ಧವಾದ ಬರವಣಿಗೆ, ಯಾವುದೋ ಹಾಗೆಗೋ ಬರೆದಿರೋದಲ್ಲ, ನೀಟಾಗಿ ಬರೆದಿರುವಂಥ ಒಂದು ಹ್ಯಾಂಡ್ ರಿಟನ್ ನೋಟ್ಸ್ ಸಿಗುತ್ತೆ ಕನ್ನಡ. ಕಂಪ್ಯೂಟರು ಮತ್ತು ಇಂಗ್ಲೀಷ್ ಏನಿರುತ್ತೆ, ಕ್ಲಾಸಲ್ಲಿ ಏನು ನಾವು ಮಾಡ್ತೀವಲ್ಲ ಅದರೊಂದು ಕ್ಲಾಸ್ ಹ್ಯಾಂಡ್ಔಟ್ಸ್ ಅಂತ ಏನು ಹೇಳ್ತೀನಲ್ಲ, ಆ ಹ್ಯಾಂಡ್ಔಟ್ಸ್ ಸಿಗುತ್ತೆ ವಿತ್ PYQs ಅದರಲ್ಲಿ ಇರುತ್ತೆ, ಆಯಿತಾ. ವಿತ್ PYQs ಅದರಲ್ಲಿ ಇರುತ್ತೆ. ಟಾಪಿಕ್ ವೈಸ್ ನೋಟ್ಸ್ ಇರುತ್ತೆ, ಬಟ್ ಟಾಪಿಕ್ ವೈಸ್ ಇಷ್ಟೆಲ್ಲನೂ ಇರುತ್ತೆ. ದಿಸ್ ಈಸ್ ವಾಟ್ ಮಿಷನ್ ಉತ್ಕರ್ಷ್ ಅನ್ನುವಂಥ ಒಂದು ಪ್ರೋಗ್ರಾಮು, ಓಕೆ. ಸೊ ಯಾರ್ಯಾರಿಗೆ ಸೇರಬೇಕಂತ ಇದೆ, ಈ ಒಂದು ನಂಬರ್ ಏನಿದೆ ಅಲ್ಲ, 6360497425 ನಂಬರ್ ಏನಿದೆ, ಇದಕ್ಕೆ ಕಾಲ್ ಮಾಡಿ ನೀವು ಒಂದು ಪ್ರೋಗ್ರಾಮನ್ನು ಬೇಕಾದರೆ ಜಾಯ್ನ್ ಆಗ್ಬೋದು, ಓಕೆ. ಸೊ ದಿಸ್ ಇಸ್ ವಾಟ್ ಅಬೌಟ್ ಮಿಷನ್ ಉತ್ಕರ್ಷ್ ಗ್ರೂಪ್ C ಕಮ್ಯುನಿಕೇಷನ್ ಪೇಪರ್. ಏನು ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಇದೆ ಇದೆಲ್ಲ ಇನ್ಫಾರ್ಮೇಷನ್, ಓಕೆ. ಸೊ ಏನೇ ಡೌಟ್ಸ್ ಇದ್ರೂ ಎಕ್ಸ್ಟ್ರಾ ಆಲ್ಮೋಸ್ಟ್ ಎಲ್ಲ ಈ ಒಂದು ಕ್ಲಿಪ್ಪಲ್ಲಿ ನಿಮಗೆ ಎವ್ರಿಥಿಂಗ್ ಏನು ಡೌಟ್ಸ್ ಇದೆ ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಯಾರಿಗೆ ಸೇರಬೇಕಂತ ಇದೆ, ಯಾರು ಜಾಯ್ನ್ ಆಗಬೇಕಂತ ಇದೆ, 6360497425 ನಂಬರ್ಗೆ ಕರೆ ಮಾಡಿ, ಓಕೆ. ಸೊ ಒಂದು PDF ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಓಕೆ. ಟೆಲಿಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಲಿಂಕಿಗೆ ಬೇಕಾದ್ರೆ ಜಾಯ್ನ್ ಆಗಿ ನಮ್ಮ ಚಾನಲಿಗೆ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೇನು ಸಿಗುತ್ತೆ, ಈ ಒಂದು PDF ಆಗಿರ್ಬೋದು, ಕೋರ್ಸ್ ಡೀಟೇಲ್ಸು, ಮತ್ತು ಡೈಲಿ ಕ್ವಿಜ್ ಹಾಕ್ತಾ ಇರ್ತೀವಿ, ಕರೆಂಟ್ ಅಫೇರ್ಸು, ಆರ್ಟಿಕಲ್ಸು, ಓಕೆ. ಬೇರೆ ಬೇರೆ ಏನಾದರೂ ಆರ್ಟಿಕಲ್ಸ್ ಆಗಿರ್ಬೋದು, ನ್ಯೂಸ್ ಆರ್ಟಿಕಲ್ಸ್ ಆಗಿರ್ಬೋದು, ಎಕ್ಸಾಮ್ ರಿಲೇಟೆಡ್ ನೋಟಿಫಿಕೇಷನ್ಸು, ಕೀ ಆನ್ಸರ್ಸು, ಪ್ರತಿಯೊಂದನ್ನು ನಾವು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ನೀವು ಅದರ ಸದುಪಯೋಗನ ತೊಗೋಬೋದು, ಓಕೆ. ಸೊ ಕಂಪ್ಯೂಟರ್ ನಾಲೆಜ್ ನಮಗೆ ಗೊತ್ತಿದೆ, ಕಂಪ್ಯೂಟರ್ ಮೇಲೆ 30 ಪ್ರಶ್ನೆಗಳು ಬರುತ್ತೆ ಅಲ್ವಾ. ಕನ್ನಡದ ಮೇಲೆ ಎಷ್ಟು ಪ್ರಶ್ನೆ ಬರುತ್ತೆ, 35. ಇಂಗ್ಲೀಷ್ ಮೇಲೆ ಎಷ್ಟು ಬರುತ್ತೆ, 35, ಓಕೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಮತ್ತು ಕನ್ನಡ ಪ್ಲಸ್ ಕಂಪ್ಯೂಟರ್ ಏನಿದೆಯಲ್ಲ, ತುಂಬ ಡಿಫಿಕಲ್ಟಿ ಮಾಡ್ತಾ ಇದ್ದಾನೆ. ಸೊ ಯಾಕಂತಂದರೆ ಬಿಕಾಸ್ ಅಷ್ಟು ಕಾಂಪಿಟೇಷನ್ ಕೂಡ ಏನಾಗಿದೆ, ಅಷ್ಟು ಜಾಸ್ತಿ ಆಗಿದೆ ಅಲ್ವಾ. ಸೊ ಆ ಒಂದು ದೃಷ್ಟಿಯಿಂದ ಅವನೇನು ಮಾಡ್ತಾ ಇದ್ದಾನೆ, ಡಿಫಿಕಲ್ಟಿ ಮಾಡ್ತಾ ಇದ್ದಾನೆ ಹೊರತು ಸೊ ಏನೋ ಎಲ್ಲಿಂದನೋ ತೆಗೆದುಬಿಟ್ಟು ಅವನು ಹಾಕ್ತಾ ಇಲ್ಲ, ಇರೋದ್ರಲ್ಲೇ ಡಿಫಿಕಲ್ಟಿ ಮಾಡ್ತಾ ಇದ್ದಾನೆ, ಓಕೆನಾ. ಇರೋದ್ರಲ್ಲಿ ಡಿಫಿಕಲ್ಟಿ ಮಾಡ್ತಾ ಇದ್ದಾನೆ ಹೊರತು ಏನೋ ಇಲ್ಲದೇ ಇರೋದೇನು ಕೇಳ್ತಾ ಇಲ್ಲ. ಸೊ ಓಕೆ, ಬಟ್ ನೀವು ಯಾವ ಥರ ಓದಬೇಕು, ಯಾವುದನ್ನು ಡೆಪ್ತಾಗಿ ಓದಬೇಕು, ಟಾಪಿಕ್ಸನ್ನು ಯಾವುದನ್ನು ವೈಡಾಗಿ ಓದಬೇಕು ಅನ್ನೋದನ್ನೇ ನಾವೇನು ಮಾಡೋಣ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಎವ್ರಿ ಟಾಪಿಕ್ಸ್ ಥ್ರೂ ನಾನು ಇನ್ ಡೀಟೇಲಾಗಿ ಬ್ರೀಫಾಗಿ ಎಷ್ಟಾಗುತ್ತೋ ಅಷ್ಟು ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ಓಕೆ. ಸೊ ನಮಗೆ ಗೊತ್ತು ಇಂಟ್ರಡಕ್ಷನ್ ಆ್ಯಂಡ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್, ಓಕೆ. ಏನಪ್ಪ ಇಂಟ್ರಡಕ್ಷನ್ ಆ್ಯಂಡ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್, ಓಕೆ. ಇಂಟ್ರಡಕ್ಷನ್ ಗೊತ್ತು ನಮಗೆ, ಕಂಪ್ಯೂಟರ್ ಅಂದರೆ ಏನು, ಓಕೆನಾ. ಕಂಪ್ಯೂಟರ್ ಯಾರು ಕಂಡು ಹಿಡಿದ್ರು ಗೊತ್ತು ನಮಗೆ, ಯಾರು, ಚಾರ್ಲ್ಸ್ ಬ್ಯಾಬೇಜ್ ಅಲ್ವಾ. ಚಾರ್ಲ್ಸ್ ಬ್ಯಾಬೇಜ್ ಕಂಡು ಹಿಡಿದ. ಸೊ ಯಾವ ಥರ ಇತ್ತು ಮೊದಲು ಕಂಪ್ಯೂಟರು, ಅಬ್ಯಾಕಸ್ ಅಲ್ವಾ, ಅಬ್ಯಾಕಸ್ ಇತ್ತು. ಆಮೇಲೆ ವ್ಯಾಕ್ಯೂಮ್ ಟ್ಯೂಬ್ಸ್ ಆಯಿತು ಅಲ್ವಾ, ಆಮೇಲೆ ಡೆಸ್ಕ್ಟಾಪು, ಈ ಥರ. ಈಗ ಏನು ಬಂದಿದೆ, LCD. ಸೊ ಇನ್ನೂ ಆಮೇಲೆ ಕೈಯಲ್ಲೇ ಬರುತ್ತೆ, ಕೈಯಲ್ಲೇ ಏನು ಸ್ಮಾರ್ಟ್ ವಾಚ್ ಇದಾವಲ್ಲ, ಅಲ್ಲಿ ಕಂಪ್ಯೂಟರ್ ಆಪ್ರೇಟ್ ಮಾಡೋದು, ಸಾಫ್ಟ್ವೇರ್ಸು, ಅವನು ಎಷ್ಟೊಂದು ಅಪ್ಡೇಟ್ ಆಗ್ಬೋದು ಮುಂದೆ. ಸೊ ಈ ಥರ ಎವಾಲ್ವ್ ಆಗ್ತಾ ಇದೆ ಅಲ್ವಾ. ಸೊ ದಿಸ್ ವಾಟ್ ಇಂಟ್ರಡಕ್ಷನ್. ಹಿಸ್ಟ್ರಿ ಅಂದರೆ ಯಾವ ಥರ ಯಾವತ್ತು ಬರೀ ಎವಾಲ್ವ್ ಆಯ್ತಾನೋ ನೋಡ್ತೀವಿ, ಬಟ್ ಜನ್ರೇಷನ್ಸ್ ಮುಖಾಂತರ ನೋಡ್ತಾ ಬರಬೇಕು. ಜನ್ರೇಷನ್ಸ್, ಫಸ್ಟ್ ಜನ್ರೇಷನು, ಪೀಳಿಗೆಗಳು, ಓಕೆ. ಯಾವ ಪೀಳಿಗೆ, ಫಸ್ಟ್ ಪೀಳಿಗೆ, 1ನೇ ಪೀಳಿಗೆ, 2ನೇ ಪೀಳಿಗೆ, 3, 4, 5 ಪೀಳಿಗೆಗಳ ಮುಖಾಂತರ ಕಂಪ್ಯೂಟರ್ ಏನಾಗಿದೆ, ಎವಾಲ್ವ್ ಆಗಿದೆ, ಕಂಪ್ಯೂಟರ್ ವಿಕಾಸ ಹೊಂದಿದೆ ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ದಿಸ್ ಇಸ್ ವಾಟ್ ಫಸ್ಟ್ ಟಾಪಿಕ್, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿಂದ 1 ಪ್ರಶ್ನೆಯಿಂದ 2 ಪ್ರಶ್ನೆ ಖಚಿತ, ಓಕೆನಾ. 1ರಿಂದ 2 ಪ್ರಶ್ನೆ ಖಚಿತ ಬರೆದಿಟ್ಕೊಳ್ಳಿ, ಆಯಿತಾ. ಸೊ ಎರಡನೇದು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್. ನೋಡಿ, ನಾನು ಇನ್ನೊಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡದಲ್ಲಿ ಏನಿದೆ ನಾವು ಕೊಡ್ತೀವಿ, ಕನ್ನಡದಲ್ಲಿ ಕೊಡಲ್ಲ ಅಂತ ನಾನು ಹೇಳಲ್ಲ. ಬಟ್ ನೀವೇನಿದೆ ಅಲ್ವಾ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಅಂತಲೇ ಓದಬೇಕು. ಆಗಮನಾಂಗ ಮತ್ತು ನಿರ್ಗಮನಾಂಗ ಸಾಧನಗಳು ಅಂತ ಏನಾದರೂ ಓದಿದರೆ ನಿಜವಾಗ್ಲೂ ಹೇಳಿ ನಿಮಗೆ ಅದು ಅರ್ಥ ಆಗುತ್ತಾ? ಅರ್ಥ ಆಗುತ್ತಾ? ಆಗಮನಾಂಗ ನಿರ್ಗಮನಾಂಗ ಸಾಧನಗಳು ಅರ್ಥ ಆಗುತ್ತಾ? ಈಗ ನಮ್ಮ ಮೊಬೈಲ್ ಮೆಮೊರಿ ಎಷ್ಟಿದೆ ಅಂತ ಹೇಳ್ತೀವಿ ಹೊರತು ಮೊಬೈಲ್ ಸ್ಮರಣೆ ಎಷ್ಟಿದೆ ಅಂತ ಹೇಳ್ತೀವ ನಾವು? ಇಲ್ಲ. ನೆನ್ಪಿಟ್ಕೊಳ್ಳಿ, ಆದಷ್ಟು ಅರ್ಥನ ಕನ್ನಡದಲ್ಲಿ ಮಾಡ್ಕೊಳ್ಳಿ, ಬಟ್ ಓದೋದನ್ನು ಇಂಗ್ಲೀಷಲ್ಲೇ ಓದ್ಕೊಳ್ಳಿ. ಆದಷ್ಟು ಆ ವರ್ಡ್ಸ್ಗಳನ್ನ ಇಂಗ್ಲೀಷಲ್ಲಿ ಓದ್ಕೊಳ್ಳಿ, ಅರ್ಥನ ನಾವು ಕನ್ನಡದಲ್ಲೇ ಮಾಡಿಸ್ತೀವಿ. 100% ನಿಮಗೆ ಕನ್ನಡ ಪದಗಳನ್ನೂ ಕೊಡ್ತೀವಿ, ನಿಮ್ಗೆ ಅದು ನೆನಪುಳಿಯೋ ಏನು ಶಕ್ತಿ ಇದೆ, ನೆನ್ಪಿಟ್ಕೋಬೋದು, ಓಕೆ. ಬಟ್ ನನ್ನ ಪರ್ಸ್ನಲ್ ಸಜೆಷನ್ ಏನಂತಂದರೆ, ಬೆಟರ್ ನೀವು ಇದೇ ಥರ ಇನ್ಪುಟ್ ಔಟ್ಪುಟ್ ಡಿವೈಸ್ ಅಂತ ಓದಿದರೆ ಏನು ಇಟ್ಸ್ ಬೆಟರ್ ಅಂತ ನನಗನ್ಸುತ್ತೆ, ಓಕೆ. ಸೊ ಆದ್ದರಿಂದ ಇದು ಕೂಡ ಇಂಪಾರ್ಟೆಂಟು. ಇಲ್ಲಿಂದ 1ರಿಂದ 2 ಪ್ರಶ್ನೆ. ಇನ್ಪುಟ್ ಅಂದರೆ ಯಾವುದು, ಕೀಬೋರ್ಡ್,
ಕೀಬೋರ್ಡು, ಮೌಸು, ಸೊ ಜಾಯ್ಸ್ಟಿಕ್ಸು ಇವೆಲ್ಲ ಏನು ಬರ್ತವೆ ಇನ್ಪುಟ್ ಡಿವೈಸ್. ಔಟ್ಪುಟ್ ಅಂದರೆ ಯಾವುದು? ಪ್ರಿಂಟರು, ಮಾನಿಟರು ಅಲ್ವಾ, ಸ್ಕ್ರೀನ್ ಮಾನಿಟರ್ ಇರುತ್ತಲ್ಲ ಅದು ಔಟ್ಪುಟ್ ಡಿವೈಸು, ಸ್ಪೀಕರು ಎಲ್ಲ ಔಟ್ಪುಟ್ ಡಿವೈಸ್. ಅಂದರೆ ಅಲ್ಲಿಂದ ನನಗೆ ಏನು ಸಿಗುತ್ತಲ್ವ ಅದು ಔಟ್ಪುಟ್ಟು, ನಾನು ಏನು ಕೊಡ್ತೀನಲ್ವ ಅದು ಇನ್ಪುಟ್ಟು. ಸೊ ಇದನ್ನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ನಿಮಗೆ ಕ್ಲಾಸಸ್ಸಲ್ಲಿ. ಓಕೆ, ಕಂಪ್ಯೂಟರ್ ಮೆಮೊರಿ. ಓಕೆನಾ, ಏನಪ್ಪ ಕಂಪ್ಯೂಟರ್ ಮೆಮೊರಿ? ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ, ಆಕ್ಸೆಸ್ ಮೆಮೊರಿ, ಕ್ಯಾಶೋ ಮೆಮೊರಿ, ಯಾವ ಮೆಮೊರಿ ಸ್ಪೀಡ್ ಇದೆ, ಯಾವ ಮೆಮೊರಿ ಸ್ಲೋ ಇದೆ, ಸೊ ಯಾವ ಥರ ಆರ್ಡರಲ್ಲಿ ಸ್ಪೀಡನ್ನು ಆರ್ಡರಲ್ಲಿ ನೀವು ಯಾವ ಥರ ಜೋಡಿಸ್ಬೇಕು ಅನ್ನೋ ಪ್ರಶ್ನೆ ಬಂದಿದೆ, ತೋರಿಸ್ತೀನಿ ನಾನು ನಿಮಗೆ. ಓಕೆನಾ, ಮೆಮೊರಿ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. 2-3 ಪ್ರಶ್ನೆಗಳು ಖಚಿತ. ಓಕೆನಾ, ಬಂದೇ ಬರುತ್ತೆ. ಸೊ ಅದನ್ನು ನೀವು ಯಾವ ಥರ ಡೆಪ್ತಾಗಿ ಓದಬೇಕು, ಇಲ್ಲಿ ಡೆಪ್ತ್ ಸ್ಟಡಿ ಬೇಕಾಗುತ್ತೆ. ಯಾವುದು? ಕಂಪ್ಯೂಟರ್ ಮೆಮೊರಿಗೆ ಸ್ವಲ್ಪ ಡೆಪ್ತ್ ಸ್ಟಡಿ ಬೇಕಾಗುತ್ತೆ, ಆಯಿತಾ. ಸೊ ಅದು ಇಂಪಾರ್ಟೆಂಟು. ಕಂಪ್ಯೂಟರ್ ಸಾಫ್ಟ್ವೇರ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೇನು? ಇನ್ಬಿಲ್ಟ್ ಅಲ್ವಾ, ಅದರಲ್ಲೇ ಇರುತ್ತೆ ನೋಡಿ. ಆಪ್ರೇಟಿಂಗ್ ಸಿಸ್ಟಮ್ ನಾವು ಯಾವಾಗಲೂ ಲ್ಯಾಪ್ಟಾಪಲ್ಲಿ ಯಾವುದು OS ಇದೆ ಅಂತ ಕೇಳ್ತೀವಿ. ಯಾವ ಕಾರ್ಯಾಚರಣೆ ವ್ಯವಸ್ಥೆ ಇದೆ ಅಂತ ನೀವೇನಾದರೂ ಕೇಳ್ತೀರಾ ಯಾವತ್ತಾದರೂ? ಹೇಳಿ ನೋಡೋಣ. ಇಲ್ಲ ಅಲ್ವಾ? ಬೆಟರ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ನನ್ನ, ಬಟ್ ಅದನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಎಕ್ಸಾಂಪಲ್ಸ್ ಏನು, ವಿತ್ ಎಕ್ಸಾಂಪಲ್ಸ್ ಕೇಳಿದ್ದಾನೆ, ತೋರಿಸ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಇದು ಸಿಲೆಬಸ್ ಆದ ತಕ್ಷಣ ವಿತ್ ಪ್ರೂಫು PYQ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ, ಆಯಿತಾ. ಕಂಪ್ಯೂಟರ್ ಸಾಫ್ಟ್ವೇರು MS ವಿಂಡೋಸು, MS ಆಫೀಸು, ಓಕೆನಾ, ಅಡೋಬ್ ರೀಡರು ಇವೆಲ್ಲ ಏನು ಕಂಪ್ಯೂಟರ್ ಸಾಫ್ಟ್ವೇರು. ಸೊ ಆಪ್ರೇಟಿಂಗ್ ಸಿಸ್ಟಮ್ ಏನು? ಇನ್ಪುಟ್ ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಅಂತಂದರೆ ವಿಂಡೋಸು, ಲೈನಕ್ಸು ಇವೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಆಗುತ್ತೆ. ಓಕೆ, ನೆಟ್ವರ್ಕಿಂಗು, ಸ್ಟಾರ್ ಶೇಪ್ಡ್ ಅಲ್ವಾ, ಬಸ್ಸಸ್ಸು ಅಂತೆಲ್ಲ ಬರುತ್ತೆ ನೆಟ್ವರ್ಕಿಂಗಿಗೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಡೇಟಾ ಕಮ್ಯುನಿಕೇಷನು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಯಾವ ಥರ ಓದಬೇಕು ಏನೋ ನೋಡೋಣ. ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಹೈ ಲೆವೆಲ್ಲು, ಓಕೆನಾ, ಲೋ ಲೆವೆಲ್ಲು, ಓಕೆ, ಮಷಿನ್ ಲೆವೆಲ್ಲು. ಸೊ ಈ ಥರ ಏನಿದಾವಲ್ವ ಇವೆಲ್ಲ ಏನು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಇಲ್ಲಿ ಏನು ಬೇಕು, ಇಲ್ಲಿಂದ ಪ್ರಶ್ನೆಗಳು ಅಷ್ಟು ಬಂದಿಲ್ಲ. ಇಲ್ಲಿಂದ ಬರುತ್ತೆ, ಇಲ್ಲಿಂದ 2-3 ಪ್ರಶ್ನೆ ಬರುತ್ತೆ, ಇಲ್ಲಿಂದ 1-2 ಪ್ರಶ್ನೆ ಬರುತ್ತೆ. ಬಟ್ ಇಲ್ಲಿಂದ ಇತ್ತೀಚಿನ ದಿನಗಳಲ್ಲಿ ಈ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮತ್ತು ಲ್ಯಾಂಗ್ವೇಜ್ ಏನಿದೆ ಅಲ್ವಾ, ಈ ಟಾಪಿಕ್ ಮೇಲೆ ಅಷ್ಟಾಗಿ ಪ್ರಶ್ನೆಗಳು ಬಂದಿಲ್ಲ. ಸೊ ಆದ್ದರಿಂದ ಏನು ಮಾಡೋಣ ಅಂತಂದರೆ ಇದನ್ನು ನಾವು ನೋಡೋಣ. ಅನಾಲಿಸಿಸ್ ಅಂದರೆ ಇದು ಥಿಯರಿ ಪಾರ್ಟ್, ಇದು ಸ್ವಲ್ಪ ಇಲ್ಲೇ ನೆನ್ಪಿಟ್ಕೊಳ್ಳೋಂಥದ್ದು ಏನಿಲ್ಲ, ಥಿಯರಿ ಪಾರ್ಟ್ ಇದೆ. ಬಟ್ ಏನು ಬ್ರೀಫಾಗಿ ಏನು ನೋಡ್ಕೋಬೇಕು ಅಂದರೆ ಯಾವುದೂ ಬಿಡೋಂಗಿಲ್ಲ. ಯಾವುದೇ ಬಿಟ್ಟರು ಏನಾಗುತ್ತೆ ಅಂತಂದರೆ ಆ ಪ್ರಶ್ನೆ ಬಂದರೆ ಅಲ್ವಾ ಮುಂದೆ ನಿಮಗೆ ಕಷ್ಟ ಆಗ್ಬೋದು. ಸೊ ಆದ್ದರಿಂದ ಯಾವುದೂ ಕೂಡ ನಾವು ಬಿಡೋಂಗಿಲ್ಲ, ಎಲ್ಲವನ್ನೂ ಮಾಡ್ತೀವಿ. ಒಂದು ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಏನೇನು ಟಾಪಿಕ್ಸ್ ಇದಾವಲ್ವ ಎಲ್ಲವನ್ನೂ ಮಾಡ್ತೀವಿ. ಸೊ ಈ ಲಾಜಿಕ್ ಗೇಟ್ಸ್. ನೆಕ್ಸ್ಟ್ ಏನು ಬಂತು, ಒಂದು ನಿಮಿಷ ಇದು ರಬ್ ಮಾಡಿಬಿಡ್ತೀನಿ. ಓಕೆ, ಹಾಂ, ನೆಕ್ಸ್ಟ್ ಏನು ಬಂತು, ಲಾಜಿಕ್ ಗೇಟ್ಸ್. ಓಕೆ, ನಂಬರ್ ಸಿಸ್ಟಮ್, ಬೈನರಿ ನಂಬರು ಅಲ್ವಾ. ಸೊ ಇದನ್ನು ಕೇಳ್ತಾನೆ, ಬೈನರಿ ನಂಬರ್ ಕೊಟ್ಟರು ಅದನ್ನು ಯಾವ ಥರ ಡಿಕೋಡ್ ಮಾಡಬೇಕು ಏನೋ ಒಂದು ಪ್ರಶ್ನೆ ಬಂದಿದೆ, ಆಯಿತಾ. ಲಾಜಿಕ್ ಗೇಟ್ಸ್ ಮೇಲೆ ಒಂದು ಪ್ರಶ್ನೆನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆನಾ. ನೀವು ಯಾವ ಥರ ಹೇಳ್ತೀನಿ, ಆ್ಯಂಡ್ ಗೇಟು, ನಾರ್ ಗೇಟು ಇಂಥ ಲಾಜಿಕ್ ಗೇಟ್ಸ್ಗಳು ಬರುತ್ತೆ. ಅದಂದರೆ ಏನು ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಇದೆಲ್ಲನೂ, ಓಕೆನಾ. ಇದು ಇಂಪಾರ್ಟೆಂಟ್, ಇದು ಎವಾಲ್ವ್ ಆಗ್ತಾ ಇದೆ. ಈ ಒಂದು ಟಾಪಿಕ್ ಏನಿದೆ ಅಲ್ವಾ ಎವಾಲ್ವ್ ಆಗ್ತಾ ಇದೆ. ಈ ಟಾಪಿಕ್ಕು ಸ್ವಲ್ಪ ಕಷ್ಟ, ಇದು ಟಫ್ ಇದು, ಓಕೆನಾ. ಇದು ಸ್ವಲ್ಪ ಕಷ್ಟ. ಹಾಗಂತ ನಾವು ಬಿಟ್ಟು ಹೋಗೋಕ್ಕಾಗತ್ತಾ ಕಷ್ಟ ಅಂಥೇಳಿ? ನೋ, ಯಾವುದೂ ಬಿಡೋಂಗಿಲ್ಲ, ಎಲ್ಲವನ್ನೂ ಮಾಡ್ಕೊಂಡು ಹೋಗಲೇಬೇಕು. ಬಟ್ ವೇಟೇಜ್ ಏನಿದೆ ಅಲ್ವಾ ಅದರ ಪ್ರಕಾರ ಮಾಡ್ಕೊಂಡು ಹೋಗೋಣ. ಪ್ರಶ್ನೆಗಳ ವೇಟೇಜ್ ಎಲ್ಲಿದೆ ಆ ಆರ್ಡರಲ್ಲಿ ನಾನು ನಿಮಗೆ ಹೇಳ್ತೀನಿ, ಯಾವ ಟಾಪಿಕ್ನ ನೀವು ಮಾಡಬೇಕು ಜಾಸ್ತಿ, ಯಾವ ಟಾಪಿಕ್ನ ಮಾಡಬಾರ್ದು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಆಯಿತಾ. ಅದು ಕೂಡ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದಿಸ್ ವಾಟ್ ವೆರಿ ನೀಡೆಡ್. ಓಕೆ, ಆಮೇಲೆ ಈಗ ನಂಬರ್ ಸಿಸ್ಟಮ್ ಬೈನರಿ ಆಯಿತು. ಈಗ ನ್ಯೂಸಲ್ಲಿದೆ ನೋಡಿ, ಅದೇ ಹೇಳ್ತೀನಲ್ಲ, ಟಫ್ ಯಾಕೆ ಆಗ್ತಾ ಇದೆ ಅಂದರೆ ನಾವು ಅಪ್ಡೇಟ್ ಆಗಲ್ಲ. ಬರೀ ಏನಿದೆಯಲ್ಲ ಪುಸ್ತಕದಲ್ಲಿ ಏನಿದೆ ಅಷ್ಟೇ, ನಾವು ಪುಸ್ತಕದ ಹುಳು ಆಗ್ತಾಯಿದ್ದೀವಿ ನಾವು ಅಷ್ಟೇ ಹೊರತು ನಮ್ಮ ಸುತ್ತಲೂ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾನು ಅಪ್ಡೇಟ್ ಆಗೋದೇ ಇಲ್ಲ ಅಲ್ವಾ. ಸೊ ಅಪ್ಡೇಟ್ ಆಗ್ಬೇಕು ನೀವು. ಸೊ ಏನು ಅಪ್ಡೇಟ್ ಆಗ್ಬೇಕಂತಂದರೆ ಕ್ಯೂಬಿಟ್. ಏನು ಕ್ಯೂಬಿಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಕ್ವಾಂಟಮ್ ಟೆಕ್ನಾಲಜಿ ಅಲ್ವಾ. ಇದು ಕೂಡ ಕಂಪ್ಯೂಟರ್ಗೆ ಸಂಬಂಧಪಟ್ಟಿದೆ ತಾನೇ ಅಲ್ವಾ. ಸೊ ಇದು ನ್ಯೂಸಲ್ಲಿದೆ ತಾನೇ, ಇದು ಕರೆಂಟ್ ಅಫೇರ್ಸಲ್ಲಿದೆ ತಾನೇ. ಕರೆಂಟ್ ಅಫೇರ್ಸಲ್ಲಿ ಇರುವಂತಹ ಒಂದಿಷ್ಟು ಕಂಪ್ಯೂಟರ್ ರಿಲೇಟೆಡ್ ಟರ್ಮ್ಸು ಅಥವಾ ನ್ಯೂಸ್ ಏನಿದೆ ಅದರ ಬಗ್ಗೆ ನೀವು ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೋಬೇಕು. ಅದು ಕೂಡ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಸೊ ಯು ಹ್ಯಾವ್ ಟು ರೀಡ್, ಅದರ್ವೈಸ್ ನೋ ಇಶ್ಯೂಸ್ ಅಂತಂದರೆ ಅರ್ಥ ಏನು, ಬಿಟ್ಟು ಬರ್ತೀರಾ ನೀವು ಅಷ್ಟೇ. ಓಕೆ, ಓದಿ ಅಂತ ನಾವು ಹೇಳ್ತೀವಿ. ಆಮೇಲೆ ನಾವು ಒಂದಿಷ್ಟು ಥಿಂಗ್ಸನ್ನು ಯಾವುದು ನ್ಯೂಸಲ್ಲಿದ್ದಾವೆ ಇಂಪಾರ್ಟೆಂಟ್ ಅಂತ ನಾವು ಕ್ಲಾಸಲ್ಲಿ ಕವರ್ ಮಾಡ್ತೀವಿ. ಬಟ್ ಅದು ಬಿಟ್ಟು ನ್ಯೂಸಲ್ಲಿ ಒಂದಿಷ್ಟು ಎಷ್ಟೋ ಇರುತ್ತೆ, ಆಯಿತಾ. ಅದು ನೀವು ಓದ್ಕೊತಾ ಇರಬೇಕು, ಅದನ್ನು ನೋಟ್ ಮಾಡಿ ಇಟ್ಕೋಬೇಕು. ಕಂಪ್ಯೂಟರ್ಗಂತಲೇ ಸಪ್ರೇಟಾಗಿ ಏನು ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ, ಆಯಿತಾ. ಸೊ ನೆಕ್ಸ್ಟ್ ಇಂಟರ್ನೆಟ್ ಆ್ಯಂಡ್ ಓಪನ್ ಸೋರ್ಸ್ ಅಂತ ಒಂದು ಇದೆ ಇದು ಟಾಪಿಕ್, ಓಕೆನಾ. ಸೊ ಏನಪ್ಪ ಇದು ಇಂಟರ್ನೆಟ್ ಅಂತಂದರೆ IP ಅಡ್ರೆಸ್, ಆಯಿತಾ, ಇಮೇಲ್, ಓಕೆ. ಸೊ ಇವೆಲ್ಲ ಏನು ಬರ್ತಾವಲ್ವ, ಓಪನ್ ಸೋರ್ಸ್ ಕಾನ್ಸೆಪ್ಟ್ ಇಂಟರ್ನೆಟ್ಟಲ್ಲಿ ಇವೆಲ್ಲ ಬರುತ್ತೆ.
ಸೊ ಇದನ್ನು ನೀವು IP ಅಡ್ರೆಸ್ ಮೇಲೆ ಒಂದು ಪ್ರಶ್ನೆ ಬಂದಿದೆ VA-ನಲ್ಲಿ, ಇಲ್ಲಿ ತೊಗೊಂಡಿದ್ದಾನೆ ನೆನಪಿಲ್ಲ, ಏನು ಪ್ರಶ್ನೆ ಬಂದಿದೆ, ಒಂದು IP ಅಡ್ರೆಸ್ ಕೊಟ್ಟಿದ್ದಾನೆ 3045 ಡಾಟ್ ಸಮಥಿಂಗ್ ನಂಬರ್ಸ್ ಅಂತ ಕೊಟ್ಟಿದ್ದಾನೆ, ಇದು IP ಅಡ್ರೆಸ್ಸು. ಇದು ಯಾಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ. ಓಕೆನಾ, ಇದು ತಪ್ಪಾಗಿದೆ ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ, ಬಟ್ ಯಾಕೆ ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ ಅವನು. ಓಕೆನಾ, ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿದ್ದಾನೆ ಯಾಕೆ ತಪ್ಪಾಗಿದೆ ಅಂತ, 3 ನಂಬರ್ ಇದೆ, ಡಾಟ್ ತಪ್ಪಿದೆ ಅಂತ ಏನೋ ಒಂದಿಷ್ಟು ಕೊಟ್ಟಿದ್ದಾನೆ. ಸೊ ಅಂದರೆ IP ಅಡ್ರೆಸ್ ಬಗ್ಗೆ ನೀವು ತಿಳ್ಕೊಬೇಕು. ಯಾಕಪ್ಪ ನಾನು IP ಅಡ್ರೆಸ್ ಬಗ್ಗೆ ತಿಳ್ಕೋಬೇಕು? ದಿಸ್ ಈಸ್ ಡಿಜಿಟಲ್ ಎರಾ ಸರ್, ಡಿಜಿಟಲ್ ಯುಗ ಇದು ಅಲ್ವಾ. ಡಿಜಿಟಲ್ ಯುಗ ಅಂದಮೇಲೆ ನೀವೇನು ಮಾಡಬೇಕು, ಡಿಜಿಟಲ್ ಸಂಬಂಧಪಟ್ಟಂಥ ಟರ್ಮ್ಸ್ಗಳು ಏನೇನಿದಾವಲ್ವ ನಮ್ಮ ಸುತ್ತಲೂ ನಮ್ಮ ನಿತ್ಯ ಜೀವನದಲ್ಲಿ ಏನು ಉಪಯೋಗಿಸ್ತೀವಲ್ಲ ಆ ಥರ ಟರ್ಮ್ಸ್ಗಳನ್ನು ನಂಗೆ ಡೆಪ್ತ್ ಆಗಬೇಡ, ಸ್ವಲ್ಪ ಬೇಸಿಕ್ ಗೊತ್ತಿದ್ರೆ ಸಾಕು. ಓಕೆ, ಈಗೇನು ಕಂಪ್ಯೂಟ್ರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಅವಶ್ಯಕತೆ ಇಲ್ಲ. ಓಕೆ, ಬೇಸಿಕ್ ಕಂಪ್ಯೂಟರ್ ಬಗ್ಗೆ ನನಗೆ ಗೊತ್ತಿದ್ದರೆ ಸಾಕು. ಯಾಕಂದರೆ IP ಅಡ್ರೆಸ್ ಬೇಕಾಗುತ್ತೆ ಅಂದರೆ ನೆಕ್ಸ್ಟ್ ನೀವು SDA ಆಗಲಿ, FDA ಆಗಲಿ, ಗ್ರೂಪ್ C ಆಗಲಿ, KS ಏನೇ ಆಗಲಿ, ನಿಮ್ಮದೇ ಆದಂಥ ಒಂದು ಏನು ಇಮೇಲ್ ID ಕೊಟ್ಟಿರ್ತಾರೆ, ಅದನ್ನು ಅಪ್ಡೇಟ್ ಮಾಡೋದಿರುತ್ತೆ. ಇಮೇಲ್ ಬಗ್ಗೆ ನಿಮ್ಗೆ ಬೇಸಿಕ್ ಗೊತ್ತಿಲ್ಲ ಅಂದರೆ ಇಮೇಲ್ ಕಳಿಸ್ಬೇಕಾಗುತ್ತೆ. ಅಲ್ಲಿ CC ಅಂತ ಬರುತ್ತೀವೆಲ್ಲ, ಹೇಳ್ತೀನಿ ನಾನು ನಿಮಗೆ. CC ಮತ್ತು ACC ಅಂತ ಬರುತ್ತೆ. ಏನಪ್ಪ ಇದು CC ACC ಅಂತಂದರೆ ಅಲ್ಲಿ ಹಾಕ್ತಾರೆ, CC ಹಾಕು ಅಂತ ಹೇಳ್ತಾರೆ ನಿಮಗೆ ಅಲ್ವಾ. ಸೊ ಗೊತ್ತಿಲ್ಲ ಅಂತಂದರೆ ಗೊತ್ತಿರಬೇಕಲ್ವಾ ಬೇಸಿಕ್ಕಾಗಿ. ಅಂದರೆ ಈ ಒಂದು ಇಮೇಲ್ನ ಕಳಿಸ್ತಾ ಇದ್ದೀನಿ ನಾನು ಎಲ್ರಿಗೂ ಕಳ್ಸೋಕ್ಕಾಗಲ್ಲ ಒಮ್ಮೆ. ಸೊ ಏನು ಮಾಡೋದು, ಅಲ್ಲಿ CC ಅಂತ ಕೊಟ್ಬಿಟ್ರೆ ಅದು ಟಪ್ ಅಂತ ಒಂದೇ ಇಮೇಲು ಎಲ್ರಿಗೂ ಹೋಗ್ಬಿಡುತ್ತೆ ಸಪ್ರೇಟಾಗಿ. ಸೊ ಆ ಥರದ್ದೇನೋ ಒಂದಿಷ್ಟು ಇದ್ದಾವೆ ಟರ್ಮ್ಸ್ಗಳು, ನಾನು ನಿಮಗೆ ಹೇಳ್ತೀನಿ ಡೀಟೇಲಾಗಿ. ಇಮೇಲ್ ಬಗ್ಗೆ ಏನು ಹೇಳ್ತೀನಲ್ವ ಅವಾಗ ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಓಕೆ, ನೆಕ್ಸ್ಟ್ ಏನು ಟಾಪಿಕ್ ಅಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆನಾ, ಏನು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಡೇಟಾ ಏನು ಬರುತ್ತೆ, KB ಅಲ್ವಾ, MB, GB, TB. ಸೊ ಈ ಥರ ಇದಾವಲ್ವ, ಇದು ಆರ್ಡರಲ್ಲಿ ಕೇಳ್ತಾನೆ ಈ ಥರದ್ದು. ಓಕೆ, ಆಮೇಲೆ ಮೆಗಾಬೈಟು ತೋರಿಸ್ತೀನಿ ನಾನು ನಿಮಗೆ. ಮೆಗಾಬೈಟ್ ಬೇರೆ, ಮೆಗಾಬಿಟ್ ಬೇರೆ. ಇದು ಕ್ಯಾಪಿಟಲ್ B ಬರುತ್ತೆ, ಇಲ್ಲಿ ಸ್ಮಾಲ್ b ಬರುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ, MBPS ಅಂತ ಬರುತ್ತೆ, MBPS ಅಂತ. ಇಲ್ಲಿ ಕ್ಯಾಪಿಟಲ್ B ಇದೆ, ಸ್ಮಾಲ್ b ಇದೆ. ಇದು ಡಿಫ್ರೆನ್ಸ್ ಕೇಳಿದ್ದಾನೆ VA ಎಕ್ಸಾಮಲ್ಲಿ, ಆಯಿತಾ. ಈ ಥರನೇ ನೀವು ಓದಬೇಕು, ಆಯಿತಾ. ಬರೀ ನನಗೇನು ಗೊತ್ತು ನಾನಷ್ಟು ಓದ್ತೀನಿ ಅಂದರೆ ಆಗಲ್ಲ. ಈಸಿ ಇರೋದು ಓದಿದರೆ ಪಾಸ್ ಆಗೋಲ್ಲ. ಏನಂತಂದರೆ ಸ್ವಲ್ಪ ಕಷ್ಟ, ಸ್ವಲ್ಪ ಇನ್ನೊಬ್ರಿಗೇನೋ ಡಿಫ್ರೆಂಟ್ ಆಗಿರಬೇಕು ಅಂತಂದರೆ ಈ ಥರದ್ದನ್ನು ನೀವು ಓದಲೇಬೇಕು. ಈ ಥರದ್ದು ಏನಾಗುತ್ತೆ ಅಂದರೆ ಎಷ್ಟೋ ಜನ ಕ್ಲಾಸಸ್ಸಲ್ಲಿ ಹೇಳಲ್ಲ. ಓಕೆ, ಸೊ ಹೀಗಾಗಿ ನಾವು ಅದನ್ನು ಏನು ಮಾಡ್ತೀವಿ, ನಿಮಗೆ ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ, ಯಾವುದನ್ನು ಏನು ಮಾಡಲ್ಲ, ಮಿಸ್ ಮಾಡಲ್ಲ. ಸೊ ಅದರ ಬಗ್ಗೆ ಏನು ಭಯ ಬೇಡ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಏನು ಬರುತ್ತೆ, ನೆಕ್ಸ್ಟ್ ಟಾಪಿಕ್ ಏನಿದೆ, ಕಂಪ್ಯೂಟರ್ ನೆಟ್ವರ್ಕ್ ಸೆಕ್ಯೂರಿಟಿ ಅಲ್ವಾ. ಸೊ ಏನು ಕಂಪ್ಯೂಟರ್ ನೆಟ್ವರ್ಕ್ ಸೆಕ್ಯೂರಿಟಿ ಅಂತಂದರೆ ವೈರಸಸ್, ಕಂಪ್ಯೂಟರ್ ವೈರಸಸ್ ಅಲ್ವಾ, ಮಾಲ್ವೇರ್, ಕರೆಕ್ಟ್, ಕಂಪ್ಯೂಟರ್ ವೈರಸಸ್, ಮಾಲ್ವೇರ್. ಸೊ ಏನು ನ್ಯೂಸಲ್ಲಿ ಇರ್ತಾವಲ್ಲ ಕಂಪ್ಯೂಟರ್ ವೈರಸಸ್ ಆಗಿರ್ಬೋದು, ಮಾಲ್ವೇರ್ಸ್ ಆಗಿರ್ಬೋದು. ನ್ಯೂಸಲ್ಲಿ ಪೆಗಾಸಸ್ ಅಂತ ಒಂದು ನ್ಯೂಸಲ್ಲಿ ಇತ್ತಲ್ವ ಲಾಸ್ಟ್ 2 years ಬ್ಯಾಕು, ಪೆಗಾಸಸ್ ಸ್ಪೈವೇರ್ ಅಲ್ವಾ. ಪೆಗಾಸಸ್ ಸ್ಪೈವೇರ್ ಇದು ಒಂದು ಏನು ವೈರಸ್, ಅಂದರೆ ಏನು ಹ್ಯಾಕ್ ಮಾಡ್ತಾಯಿದ್ರು ನಮ್ಮ ಭಾರತೀಯರ ಅಪೋಸಿಷನ್ ಲೀಡರ್ದೇನೋ ಹ್ಯಾಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಪೋಸಿಷನ್ ಲೀಡರು ಎಲ್ಲಿ ಪಾರ್ಲಿಮೆಂಟಲ್ಲಿ ರೈಸ್ ಮಾಡಿದರು ಪ್ರಶ್ನೆನ. ಓಕೆನಾ, ಮಾಡಿಸ್ತಾ ಇದ್ದಾರೆ. ಯಾರು ಪೆಗಾಸಸ್ ಯಾವ ದೇಶದ್ದಿದೋ, ಇಸ್ರೇಲ್ ಡೆವಲಪ್ ಮಾಡಿತ್ತು. ಓಕೆ, ಇದು ನೆನ್ಪಿಟ್ಕೊಂಡು ಈ ಥರದ್ದು ಏನೇನು ನ್ಯೂಸಲ್ಲಿ ಇದಾವಲ್ಲ ಕಂಪ್ಯೂಟರ್ ನೆಟ್ವರ್ಕ್ ಸೆಕ್ಯೂರಿಟಿ ಬಗ್ಗೆ, ಟ್ರೆಡಿಷ್ನಲ್ ಏನಿದೆ ಅದನ್ನು ಹೇಳ್ತೀವಿ ಬುಕ್ಕಿಶು, ಪ್ಲಸ್ ನ್ಯೂಸಲ್ಲಿ ಏನಿದಾವೆ ಅದನ್ನು ಕೂಡ ನಾನು ತೊಗೊಂಡು ಬರ್ತೀನಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಏನೋ ಅದೇ ಹೇಳ್ತೀನಲ್ಲ, ಇಲ್ಲಿಂದ ಆಲ್ಮೋಸ್ಟ್ 2-3 ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ನುಡಿ. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್. ನುಡಿ ಸಾಫ್ಟ್ವೇರ್ ಇದೆಲ್ಲ ಇಂಪಾರ್ಟೆಂಟು. 1-2 ಪ್ರಶ್ನೆ ಬಂದೇ ಬರುತ್ತೆ. ನಾನು ನಿಮಗೆ ವಿತ್ ಏನು ಯಾವ ಶಬ್ದಕ್ಕೆ ಯಾವ ಥರ ನುಡಿ ಫಾಂಟ್ಸ್ ಬರುತ್ತೆ, ಡಿಕೋಡ್ ಹೇಗೆ ಮಾಡೋದು ಅನ್ನೋದನ್ನು ವಿತ್ ಪ್ರಾಕ್ಟಿಕಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಇದ್ರ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ, ಡೀಟೇಲಾಗಿ ಹೇಳ್ಕೊಡ್ತೀನಿ, ಆಯಿತಾ. ಸೊ ನೆಕ್ಸ್ಟ್ ಬರೋದೇನಿದೆ ಅಲ್ವಾ, MS ಆಫೀಸು. MS ಆಫೀಸ್ ವೆರಿ 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 ಇಂಪಾರ್ಟೆಂಟ್. ಓಕೆನಾ, ಇದೊಂದು ಗೋಲ್ಡನ್ ಅಲ್ಲ, ಇದನ್ನು ಡೈಮಂಡ್ ಟಾಪಿಕ್ ಅಂತ ನಾನು ಯೂಶಲಿ ಗೋಲ್ಡನ್ ಟಾಪಿಕ್ ಅಂತೀನಿ, ಡೈಮಂಡ್ ಟಾಪಿಕ್. ಇದನ್ನು ಬಿಟ್ಟು ಹೋದರೆ, ಇದು ಬಿಟ್ರಿ ನೀವು ಕೆಟ್ರಿ ಅಂತ ಅರ್ಥ. ಓಕೆನಾ, ಇದನ್ನು ಬಿಡೋಂಗಿಲ್ಲ. ಸೊ ಈ 3 ಏನಿದೆ, 3ರಿಂದ ಅಟ್ಲೀಸ್ಟ್ 5-6 ಪ್ರಶ್ನೆ ಎಟ್ಲೀಸ್ಟ್ ಹೇಳ್ತಾ ಇದ್ದೀನಿ ನಾನು. ಮ್ಯಾಕ್ಸಿಮಮ್ ಎಷ್ಟಾದರೂ ಬರ್ಬೋದು, ಅಟ್ಲೀಸ್ಟ್ 5-6 ಪ್ರಶ್ನೆ ಬಂದೇ ಬರುತ್ತೆ. ಇದನ್ನು ನೀವು ಬರೆದು ಇಟ್ಕೊಳ್ಳಿ, ಆಯಿತಾ. ಬಂದೇ ಬರುತ್ತೆ. ಇದನ್ನು ನಾವೇನು ಮಾಡ್ತೀವಿ ಅಂದರೆ ಕ್ಲಾಸಲ್ಲಿ ಪ್ರಾಕ್ಟಿಕಲ್ ಮುಖಾಂತರ ತೋರಿಸ್ತೀನಿ. ಬರೀ ಏನು ಸರಿ ಶಾರ್ಟ್ಕಟ್ ಕೀಸು MS ವರ್ಡೋ ಒಂದು ಲಿಸ್ಟ್ ಕೊಟ್ಬಿಟ್ಟು ಇದು ಓದ್ಕೊಳ್ಳಿ ಅಂತ ಆಗಲ್ಲ. ಅದನ್ನು ಕೊಡ್ತೀವಿ, ಅದನ್ನೆಲ್ಲ ಟೆಲಿಗ್ರಾಮ್ ಚಾನಲ್ ಕೊಡ್ತಾರೆ, ಬುಕ್ಕಲ್ಲೂ ಇರುತ್ತೆ. ಬಟ್ ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು ನಿಮಗೆ, ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಸ್ಕ್ರೀನ್ಶಾಟ್ ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ಈಗ ನೆಕ್ಸ್ಟ್ ನಿಮಗೆ. ಓಕೆ, ಆ ಥರ ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.
ಓಕೆ. ಸೊ ಯಾವ್ದು ಕೀನ ಯಾವ್ದು ಒತ್ತಿದ್ರೆ ಏನಾಗುತ್ತೆ, ಏನು ಟೈಪ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ಸ್ಕ್ರೀನ್ಶಾಟ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಆ ಥರನೇ ನಮ್ಮ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡೋದು. ಪ್ರಾಕ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂದರೆ ಇದು ಇಂಪಾರ್ಟೆಂಟ್ ಟಾಪಿಕ್, 5-6 ಬರುತ್ತೆ ಅಂದರೆ ನೀವು ಮಾಡಲೇಬೇಕು. ಓಕೆನಾ. ಇದು ಬಿಟ್ಟು ಇನ್ನೊಂದು ಬರುತ್ತೆ ಮಿಸಲ್ನಿಯಸ್ ಅಂತ. ಓಕೆನಾ. ಅವು ಯಾವ ಚಾಪ್ಟ್ರಲ್ಲೂ ಕವರ್ ಆಗೋಲ್ಲ, ಅವು ಮಿಸಲ್ನಿಯಸ್, ಅವು ಸುಮ್ಮನೆ ಕೇಳ್ತಾ ಇರ್ತಾರೆ ಅವಾಗವಾಗ. ಸೊ ಆ ಟಾಪಿಕ್ಸ್ನ ಎತ್ಕೊಂಡು ಪ್ಲಸ್ ಇದರಲ್ಲಿ ಕರೆಂಟ್ ಅಫೇರ್ಸ್ನ ಎತ್ಕೊಂಡು ನಾವೇನು ಮಾಡ್ತೀವಿ, ಡೀಟೇಲ್ ಆಗಿ ನಿಮಗೆ ಈ ಮಿಸಲ್ನಿಯಸ್ ಟಾಪಿಕನ್ನು ಕೂಡ ಹೇಳ್ಕೊಡ್ತೀನಿ. ಆಯಿತಾ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡನ್. ಸೊ ಇದು ಇಂಪಾರ್ಟೆಂಟ್. ಇಷ್ಟೇ ಏನಿದೆ ನಮ್ಮದು ಸಿಲೆಬಸ್, ಏನು ಹೇಳ್ಕೊಡ್ತೀವಿ ಅಂತ ಹೇಳಿ. ಸೊ ಈಗೇನು ಮಾಡೋಣ ಅಂತಂದರೆ, VAO 2024ರಲ್ಲಿ ಏನು ಪ್ರಶ್ನೆಗಳು ಬಂದಿತ್ತಲ್ವ, ಅದನ್ನು ನಾನು ನಿಮಗೆ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಯಾವ್ಯಾವ ಪ್ರಶ್ನೆಗಳು ಬಂದಿದೆ, ಯಾಕೆ ಆ ಟಾಪಿಕ್ ಇಂಪಾರ್ಟೆಂಟು, ಯಾಕೆ ಈ ಸಿಲೆಬಸ್ಸನ್ನು ಅಷ್ಟೊಂದು ನಿಮಗೆ ಒತ್ತು ಕೊಟ್ಟೆ ಅನ್ನೋದನ್ನು ಅಷ್ಟು ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಓಕೆ. ICs ವಿತ್ VLSI ಟೆಕ್ನಾಲಜಿ ಯೂಸ್ಡ್ ಇನ್. VLSI ತಂತ್ರಜ್ಞಾನ ಸಹಿತ ICಗಳನ್ನು ಎಲ್ಲಿ ಬಳಸಲಾಯಿತು ಅಂತ ಕೇಳಿದ್ದಾನೆ. ಹೇಳಿದ್ನಲ್ಲ ನನಗೆ ಇಂಟ್ರೊಡಕ್ಷನ್ ಆ್ಯಂಡ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ ಅಂತ. ಸೊ ಅಲ್ವಾ. ಸೊ ಒಂದು ಪ್ರಶ್ನೆ ಬಂದಿದೆಯಾ ನೋಡಿ. ನಾನು ನಿಮಗೆ ಯಾಕೆ ಅದೊಂದು ಟಾಪಿಕ್ ಫಸ್ಟ್ ಸಿಲೆಬಸ್ ಎಕ್ಸ್ಪ್ಲೈನ್ ಮಾಡಿದೆ ಅಂತಂದರೆ ನೆಕ್ಸ್ಟ್ ನಾನು ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ಬೋದು, ಈ ಟಾಪಿಕ್ ಓದಿ ಪ್ರಶ್ನೆ ಬರುತ್ತೆ ಅಂತ ಅಲ್ವಾ. ಸೊ ಆದ್ದರಿಂದ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನು, 2ನೇ ಗಣಕಯಂತ್ರ ಪೀಳಿಗೆ, 3ನೇ ಪೀಳಿಗೆ, 4ನೇ ಪೀಳಿಗೆ, 5ನೇ ಪೀಳಿಗೆ, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, ಫೋರ್ತ್ ಜನ್ರೇಷನ್, ಫಿಫ್ತ್ ಜನ್ರೇಷನ್. ಅವನೇನು ಕೇಳ್ತಾ ಇದ್ದಾನೆ, IC ಮತ್ತು VLSI ಎರಡನ್ನೂ ಯೂಸ್ ಮಾಡಿತ್ತು. ಯಾವುದು, 4ನೇ ಜನ್ರೇಷನ್ನು. ಓಕೆನಾ. 4ನೇ ಜನ್ರೇಷನ್ ಕಂಪ್ಯೂಟರ್ನಲ್ಲಿ 2 ಯೂಸ್ ಮಾಡಿದರು. VLSI ಒಂದೇ ಯೂಸ್ ಮಾಡಿದ್ದೆ 4ರಲ್ಲಿ, ಬರೀ ICs ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 3ರಲ್ಲಿ. ಓಕೆನಾ. ಸೊ ಹೀಗಾಗಿ ಅದು ಇಂಪಾರ್ಟೆಂಟ್ ಆಗಿದೆ ನೋಡಿ. ಅದೇ ಥರ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಥರನೇ ಓದಬೇಕು. PYQs ಓದೋ ಮೆಥಡ್ ಇದೆ. ಆಯಿತಾ. ಬರೀ ನಾನು ಒಂದು ಆ ಕ್ವಶನ್ನ ಬಿಡಿಸ್ಬಿಟ್ಟು ಮುಗಿಸ್ಬಿಡ್ತೀನಿ ಅಂದರೆ ಆಗಲ್ಲ. ಓಕೆ. ವಾಟ್ ಯು ಹ್ಯಾವ್ ಟು ಡೂ ಲೈಕ್ ದಿಸ್. ಈಗ ಅದರ ಆಪ್ಷನ್ ಏನಿದೆಪ್ಪ, ಆನ್ಸರು 4th ಜನ್ರೇಷನ್ ಅಲ್ವಾ. ಮಿಕ್ಕಿ ಜನ್ರೇಷನ್ ಕೊಟ್ಟಿದ್ದಾನಲ್ವಾ, ಸೆಕೆಂಡ್ ಕೊಟ್ಟಿದ್ದಾನೆ, ಥರ್ಡ್ ಕೊಟ್ಟಿದ್ದಾನೆ, ಫಿಫ್ತ್ ಕೊಟ್ಟಿದ್ದಾನೆ. ಅದರಲ್ಲಿ ಏನೇನು ಟೆಕ್ನಾಲಜಿ ಯೂಸ್ ಮಾಡಿದರು, ಸೆಕೆಂಡಲ್ಲಿ ಏನು ಯೂಸ್ ಮಾಡಿದರು, ಟ್ರಾನ್ಸಿಸ್ಟರ್ಸು, ಥರ್ಡಲ್ಲಿ ಏನು ಮಾಡಿದರು, ICಸು, ಫೋರ್ತಲ್ಲಿ ಯೂಸ್ ಮಾಡಿದರು VLSI ವಿತ್ ಥೌಸಂಡ್ಸ್ ಆಫ್ ICಸು. ಹೀಗಾಗಿ ಅದು ಆನ್ಸರ್ ಏನಾಗುತ್ತೆ, 4th ಆಗುತ್ತೆ. ಫಿಫ್ತಲ್ಲಿ ಏನಿದೆ AI ಕ್ವಾಂಟಮ್ ಕಂಪ್ಯೂಟಿಂಗ್ ಹೇಳಿದ್ನಲ್ವ, ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಸೊ ಏನು, ಆಮೇಲೆ ಯುನಿವ್ಯಾಕು ಇವೆಲ್ಲ ನೋಡ್ಕೋಬೇಕು. ಇವೆಲ್ಲ ಹೇಳ್ತೀನಿ ನಾನು ಕ್ಲಾಸಲ್ಲಿ ಹೇಳ್ತೀನಿ, ಇವೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ಸ್ನ ಕೇಳ್ಬಿಡ್ಬೋದು. ಅವನು ಫಸ್ಟ್ ಜನ್ರೇಷನ್ಗೆ ಎಕ್ಸಾಂಪಲ್ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ಬೋದು. ಓಕೆನಾ. ಸೊ ಇದು ಕೂಡ ಏನಾಗುತ್ತೆ, ಇಂಪಾರ್ಟೆಂಟ್. ಈ ಥರನೇ ನೀವು ಮಾಡ್ಕೋಬೇಕು. ಓಕೆ. ಸೊ ನೋಡಿ ಹೇಳಿದ್ನಲ್ಲ, ಎಕ್ಸೆಲ್, MS Excel ವೆರಿ ವೆರಿ ಇಂಪಾರ್ಟೆಂಟ್. ವಿಚ್ ಫಂಕ್ಷನ್ ಈಸ್ ಯೂಸ್ಡ್, ಎಂಟರ್ ದಿ ಕರೆಂಟ್ ಟೈಮ್ ಇನ್ ದಿ ವರ್ಕ್ಶೀಟ್ ಸೆಲ್ ಅಂತ ಕೊಟ್ಟಿದ್ದಾನೆ ನೋಡಿ. ಇವನು ಇಂಗ್ಲೀಷ್ ಕನ್ನಡದಲ್ಲೂ ಕೂಡ ವರ್ಕ್ಶೀಟ್ ಸೆಲ್ ಅಂತಲೇ ಕೊಟ್ಟಿದ್ದಾನೆ, ನಾನು ಟ್ರಾನ್ಸ್ಲೇಟ್ ಮಾಡಿಲ್ಲ. ಓಕೆ. ಸೊ ಏನು VAO ಪತ್ರಿಕೆಯಲ್ಲಿದೆ ಅಲ್ವಾ, ಅದನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ, ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ಓಕೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಡೈರೆಕ್ಟಾಗಿ ಈ ಕೆಳಗಿನ ಯಾವ ಫಂಕ್ಷನ್ ಅಂತಲೇ ಕೇಳಿದ್ದಾನೆ, ಯಾವ ಕಾರ್ಯಕ್ರಮ ಅಂತ ಕೇಳಿಲ್ಲ. ಕಾರ್ಯಕ್ರಮ ಅಂತ ಹೇಳೋಕ್ಕಾಗತ್ತಾ ನೀವು, ನೋ ಆಗಲ್ಲ, ಫಂಕ್ಷನ್ ಅಂತಲೇ ಅನ್ಬೇಕು. ಸೊ ಆದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ಲು ಮೊಬೈಲ್ ನೆಟ್ವರ್ಕ್ ಸರಿ ಇಲ್ಲ ಅಂತ ಹೇಳ್ತೀನಿ, ಹೊರತು ಮೊಬೈಲಲ್ಲಿ ಅಂತರ್ಜಾಲ ಸರಿ ಇಲ್ಲ ಅಂತ ಹೇಳ್ತೀನ. ಕನ್ನಡದಲ್ಲಿ ಅಂತರ್ಜಾಲ ಅಂತ ಕರೀತಾರೆ, ಬಟ್ ನಾವು ಹಂಗೆ ಯೂಸ್ ಮಾಡ್ತೀವಿ, ಆಗಲ್ಲ. ಸೊ ಅದೇ ಥರ ನೀವು ಓದಿದರೆ ಏನಾಗುತ್ತೆ, ಇನ್ನೂ ಬೆಟರಾಗಿ ನೀವು ಹಾಕಬಹುದು ಮತ್ತು ಹೆಲ್ಪ್ ಆಗುತ್ತೆ. ಓಕೆ. ಸೊ ಏನು, 4 ಆಪ್ಷನ್ ಕೊಟ್ಟಿದ್ದಾನೆ. ಜಸ್ಟ್ ಕಮೆಂಟ್ ಮಾಡಿ, ನಿಮಗೆ ಗೊತ್ತಿದ್ದರೆ 2ನೇ ಪ್ರಶ್ನೆಗೆ ಉತ್ತರನ ಕಮೆಂಟ್ ಮಾಡಿ. ಟುಡೇ, ನೌ, ಟೈಮ್, ಕರೆಂಟ್ ಟೈಮ್ 4 ಇದೆ. ಯಾವುದು ಆನ್ಸರ್? ಟೈಮ್. ಓಕೆನಾ. ಇದು ಆನ್ಸರ್ ಏನಾಗುತ್ತೆ, ಟೈಮ್ ಆಗುತ್ತೆ. ಸೊ ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ, ವಿತ್ ಪ್ರಾಕ್ಟಿಕಲ್ ನಾನು ನಿಮ್ಗೆ ಹೇಳ್ತೀನಿ ಅಂತ. ಸೊ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಈ ಥರ ನಾನು ಏನು ಮಾಡ್ತೀನಿ, ಎಕ್ಸೆಲ್ ಶೀಟ್ದು ಏನು ಮಾಡ್ತೀನಿ, ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಡೀಟೇಲಾಗಿ ಹೇಳ್ತೀವಿ ನಾವು. ಇವನ್ MS Word ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಈ ಒಂದು ಬಟನ್ ಒತ್ತಿದ್ರೆ ಏನಾಗುತ್ತೆ, 2-3 ಸ್ಕ್ರೀನ್ಶಾಟ್, ಅದು 10 ಸ್ಕ್ರೀನ್ಶಾಟ್ ಆಗಲಿ, ಅಥವಾ ನಿಮಗೆ ಒಂದು ರೆಕಾರ್ಡಿಂಗೇ ಕಳಿಸ್ಬಿಡ್ತೀವಿ. ಓಕೆನಾ. ಅದಕ್ಕಂತಲೇ ಸಪ್ರೇಟ್ ಒಂದು ವೀಡಿಯೋ ರೆಕಾರ್ಡಿಂಗ್ ಮಾಡೇ ಕಳಿಸ್ಬಿಡ್ತೀನಿ. MS Wordಲ್ಲಿ ಹೋಗಿ ರಿಕಾರ್ಡ್ ಮಾಡ್ತಾನೆ ನಾನು, ಇದು ಒತ್ತಿದ್ರೆ ಇದು ಬರುತ್ತೆ, ಇದು ಟೈಪ್ ಮಾಡಿದ್ರೆ ಇದು ಬರುತ್ತೆ ಅಂತ ವಿತ್ ಪ್ರೂಫೇ ನಾನು ನಿಮಗೆ ತೋರಿಸ್ತೀನಿ. ಆಯಿತಾ. ಅದರ ಬಗ್ಗೆನೇ ನೀವು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಯಾರು ಕಷ್ಟ, ನನಗೆ ಗೊತ್ತಿರೋಂಗೆ ಇದು ಯಾರೂ ಮಾಡ್ತಾಯಿಲ್ಲ. ಸೊ ಮಾಡ್ತಿದ್ರೆ ಇಟ್ಸ್ ಬೆಟರ್. ನನಗೆ ಗೊತ್ತಿಲ್ಲ, ನಮ್ಮ ಮೈ ನಾಲೆಜ್ ನನಗೆ ಮಾಡ್ತಾಯಿಲ್ಲ ಅಂದ್ಕೊತೀನಿ. ಮಾಡ್ತಾಯಿದ್ರೆ ಇಟ್ಸ್ ಬೆಟರ್. ಬಟ್ ನಾವಂತೂ ಇದೇ ಥರನೇ ಮಾಡೋದು. ಈ ಥರ ಮಾಡಿದ್ರೆ ನಿಮಗೆ ನೆನಪುಳಿಯುತ್ತೆ. ದಿಸ್ ಇಸ್ ದಿ ಎಫೆಕ್ಟಿವ್ ಸ್ಟಡಿ ಅಂತ ಹೇಳ್ತೀವಿ, ದಿಸ್ ಎಫೆಕ್ಟಿವ್ ಟೀಚಿಂಗ್ ಅಂತ ಹೇಳ್ತೀನಿ. ಈ ಥರ ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಟುಡೇ ಅಂದರೆ ಏನು ಬರುತ್ತೆ, ಬರೀ ಡೇಟು. ನೌ ಅಂದರೆ ಏನು ಬರುತ್ತೆ, ಡೇಟ್ ಆ್ಯಂಡ್ ಟೈಮು. ನೆಕ್ಸ್ಟ್ ಕೇಳ್ಬೋದು, ನೌ ಕೊಟ್ಟು ಏನು ಬರುತ್ತೆ ಅಂತ. ನೌ 2 ಬ್ರ್ಯಾಕೆಟ್ ಕೊಟ್ಟು ಏನು ಬರುತ್ತೆ ಅಂತ, ಡೇಟ್ ಆ್ಯಂಡ್ ಟೈಮ್ ಅಲ್ವಾ. ಟೈಮ್ ಅಂತಂದರೆ, ಟೈಮ್ ಬ್ರ್ಯಾಕೆಟ್ ಅಂದರೆ 10:30 ಅಂದರೆ ಆವತ್ತಿನ ಟೈಮ್, ಆ ಕ್ಷಣದ ಸಮಯ.
ಓಕೆ, ಕರೆಂಟ್ ಟೈಮ್ ಅಂತ ಬರುತ್ತೆ. ಸೊ ಈ ಥರ ಏನಿದೆ ಅಲ್ವಾ, ಇದು ಕರೆಂಟ್ ಟೈಮ್ ಅನ್ನೋಂಥ ಏನಿದೆ ಅಲ್ವಾ, ಇದು ಇಲ್ಲವೇ ಇಲ್ಲ, ಆ ಥರ ಕಮಾಂಡೇ ಇಲ್ಲ. ಓಕೆನಾ, ಅದು ನೆನ್ಪಿಟ್ಕೊಳ್ಳಿ. ಸೊ ರಾಂಗ್ ಕಮಾಂಡ್ಸ್ ಏನು ಮಾಡ್ತಾರೆ, ಒಂದೊಂದ್ಸಲ ಕೊಡ್ತಾರೆ ಅವನು. ಓಕೆ, ಹೇಳಿದ್ನಲ್ಲ. ನೆಕ್ಸ್ಟ್ ನೋಡಿ, ಮೈಕ್ರೋಸಾಫ್ಟ್ ವಿಂಡೋಸ್ ತಂತ್ರಾಂಶದಲ್ಲಿ ಫೈಲ್ ಹೆಸರುಗಳಿಗೆ ಇರಬಹುದಾದ ಗರಿಷ್ಠ ಕ್ಯಾರೆಕ್ಟರ್. ಇನ್ನು ಮೈಕ್ರೋಸಾಫ್ಟ್ ವಿಂಡೋಸ್ ದ ಫೈಲ್ ನೇಮ್ಸ್ ಮೇ ಕಂಟೈನ್ ಮ್ಯಾಕ್ಸಿಮಮ್ ಅಪ್ ಟು, ಫಾರ್ ಎಕ್ಸಾಂಪಲ್ ಇದೊಂದು PDF ಇದೆ ರೀ, ಈ PDF ಹೆಸರು BAOPYQ ಅಂತ ನಾನೊಂದು ಕೊಟ್ಟಿದ್ದೀನಿ PDF ಫೈಲ್ ನೇಮು. ಎಷ್ಟು ಅಕ್ಷರ ಇದೆ ಇಲ್ಲಿ, ಕ್ಯಾರೆಕ್ಟರ್ 1 2 3 4 5 6. ಈ ಥರ ಗರಿಷ್ಠ ಕ್ಯಾರೆಕ್ಟರ್ಸ್, ಮ್ಯಾಕ್ಸಿಮಮ್ ಎಷ್ಟು ಕ್ಯಾರೆಕ್ಟರ್ಸ್ನ ಕೊಡ್ಬೋದು ಅಂತ ಹೇಳ್ತಾ ಇದ್ದೇನೆ ಫೈಲ್ ನೇಮ್ಗೆ. ಎಷ್ಟು ಕೊಡ್ಬೋದು ಜಸ್ಟ್ ಕಮೆಂಟ್ ಮಾಡಿ, ನಿಮಗೆ ಗೊತ್ತಿದ್ದರೆ ಎಷ್ಟು ಕೊಡ್ಬೋದು, 255 ಕ್ಯಾರೆಕ್ಟರ್ನ ಕೊಡ್ಬೋದು. ಇದು ನೆನ್ಪಿಟ್ಕೊ. ಈ ಥರದ್ದು ಏನು ಮಾಡಬೇಕು ಅಂತ ನೀವು ಕಂಠಪಾಠ ಮಾಡಬೇಕು. ಈ ಥರ ಕಂಠಪಾಠ ಮಾಡಲೇಬೇಕು, ಇದಕ್ಕೆ ಬೇರೆ ಆಪ್ಷನ್ ಇಲ್ಲ. ಓಕೆ, ಅದೇ ಹೇಳ್ತೇನೆ, ನಾವು ಅದೇ ಹೇಳ್ತಾ ಹೋಗ್ತೀನಿ ನಿಮ್ಮ ಕ್ಲಾಸಲ್ಲಿ. ಯಾವುದಕ್ಕೆ ನೀವು ಕಂಠಪಾಠ ಮಾಡಬೇಕು, ಯಾವುದಕ್ಕೆ ನೀವು ಅರ್ಥ ಮಾಡ್ಕೊಂಡು ಓದಬೇಕು, ಯಾವುದಕ್ಕೆ ಡೆಪ್ತ್ ಸ್ಟಡಿ ಬೇಕು, ಯಾವುದಕ್ಕೆ ವೈಡ್ ಸ್ಟಡಿ ಬೇಕು ಅನ್ನೋದನ್ನು ಪ್ರತಿಯೊಂದು ನಾವು ನಿಮಗೆ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀವಿ, ಆಯಿತಾ. ಸೊ ನೆಕ್ಸ್ಟು ವರ್ಡ್ ಪ್ರೊಸೆಸರ್, ಇದು ಕೂಡ ಇಂಪಾರ್ಟೆಂಟ್. ಏನಪ್ಪ ಇದು ವರ್ಡ್ ಪ್ರೊಸೆಸರು? ವರ್ಡ್ ಇದೆ ಅಲ್ವ, MS ಆಫೀಸು, ವರ್ಡ್ ಏನಿದು, ಹಾರ್ಡ್ವೇರಾ, ಅಪ್ಲಿಕೇಶನ್ ಸಾಫ್ಟ್ವೇರಾ, ಫರ್ಮ್ವೇರಾ, ಸಿಸ್ಟಮ್ ಸಾಫ್ಟ್ವೇರ್? ನೋಡಿ, ಅವನು ಹಾರ್ಡ್ವೇರ್ ಅಂತಲೇ ಕೊಟ್ಟಿದ್ದಾನೆ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಲೇ ಕೊಟ್ಟಿದ್ದಾನೆ. ಅನ್ವಯಿಕೆಗಳ ಸಾಫ್ಟ್ವೇರ್ ಅಂತ ಕೊಟ್ಟು, ಅಪ್ಲಿಕೇಶನ್ ಅಂದರೆ ಅನ್ವಯಿಕೆಗಳು, ಉಪಯೋಗಗಳ ಸಾಫ್ಟ್ವೇರ್ ಅಂತ ಕೊಡೋಕ್ಕಾಗತ್ತಾ? ಆಗಲ್ಲ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಲೇ ಓದಬೇಕು ನೀವು, ಓದಬೇಕಾದ್ರೆ, ಆಯಿತಾ. ಸೊ ಇದೇನಿದು, ಅಪ್ಲಿಕೇಶನ್ ಸಾಫ್ಟ್ವೇರ್, ಇಲ್ಲಿ ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದು ವರ್ಡ್ ಪ್ರೊಸೆಸರ್ ಏನು, ಅಪ್ಲಿಕೇಶನ್ ಸಾಫ್ಟ್ವೇರ್. ಇಲ್ಲಿ ನೋಡಿ, ಅದಕ್ಕೆ ಈ ಥರ ಓದಬೇಕು ನೀವು. PYQನ ಇದೇ ಥರ ಬಿಡಿಸ್ಬೇಕು. ದಿಸ್ ಈಸ್ ವಾಟ್ ದಿ ಎಫೆಕ್ಟಿವ್ ಲರ್ನಿಂಗ್ ಅಂತ ಏನು ಹೇಳ್ತೀನಿ ಅಲ್ವಾ, ವೆರಿ ಇಂಪಾರ್ಟೆಂಟು. ಹಾರ್ಡ್ವೇರ್, ಒಂದೇ ಆಪ್ಷನ್ ಹಾರ್ಡ್ವೇರ್ ಇದೆ ಅಲ್ವಾ, ಇದು ಫಿಸಿಕಲ್ ಕಾಂಪೋನೆಂಟ್. ಹಾರ್ಡ್ವೇರ್ ಅಂದರೆ ಏನು, CPU, ಮಾನಿಟರು, ಹಾರ್ಡ್ವೇರ್ ಡಿವೈಸಸ್ ಇವೆಲ್ಲ. ಅಂದರೆ ಕೈಯಲ್ಲಿ ಮುಟ್ಟಿದ್ರೆ ನಮಗೆ ಕಾಣುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ನಮಗೆ ಕಾಣಲ್ಲ, ಅಂದರೆ ಫೀಲ್ ಆಗುತ್ತೆ ನನಗೆ ಮುಟ್ಟಿದಾಗ, ಆಗಲ್ಲ. ಸೊ ಅದೇನು MS ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟು ಇದೆಲ್ಲ. ಫರ್ಮ್ವೇರ್ ಅಂತಂದರೆ ಇವೆಲ್ಲ ರೂಟರು, BIOS, ನೆಟ್ವರ್ಕಿಂಗ್ ಬರ್ತದಲ್ಲ. ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಆಪ್ರೇಟಿಂಗ್ ಸಿಸ್ಟಮು. ಓಕೆ, ಯಾವುದೋ ವಿಂಡೋಸು, ಲೈನಕ್ಸು ಇವೆಲ್ಲ ಏನು ಬರುತ್ತಲ್ವ, ದೀಸ್ ಆರ್ ಆಲ್ ಸಿಸ್ಟಮ್ ಸಾಫ್ಟ್ವೇರ್. ಸೊ ಈ ಥರ ಬರುತ್ತೆ. ಓಕೆ, ನೆಕ್ಸ್ಟ್ ಹೇಳಿದ್ನಲ್ಲ, ಮೆಮೊರಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್. 2 ರಿಂದ 3 ಪ್ರಶ್ನೆ ಮಿನಿಮಮ್ ಬರುತ್ತೆ. ಇಲ್ಲೇ ನಿಮ್ಗೆ 2 ಪ್ರಶ್ನೆ ತೋರಿಸ್ತೀನಿ ನಾನು ಇಷ್ಟರಲ್ಲೇ. ಓಕೆ, ಸೊ ಏನಪ್ಪ, ರೀಡ್ ಓನ್ಲಿ ಮೆಮರಿ ಅಂತ ಇದೆ. ಓಕೆನಾ, ವಿಚ್ ಆಫ್ ದಿ ಫಾಲೋಯಿಂಗ್ ಟ್ರೂ ಅಂತ ಕೊಟ್ಟಿದ್ದಾನೆ, ಯಾವ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ನೋಡಿ, ಅವನು ರೀಡ್ ಓನ್ಲಿ ಮೆಮರಿ ಅಂತಲೇ ಕೊಟ್ಟಿದ್ದಾನೆ. ಕನ್ನಡದಲ್ಲೂ ಕೂಡ ಓದುವ ಮಾತ್ರ ಸ್ಮರಣೆ ಅಂತ ಕೊಡೋಕ್ಕಾಗತ್ತಾ ಅವನು? ಆಗಲ್ಲ ಅಲ್ವಾ. ಸೊ ದ್ಯಾಟ್ಸ್ ವೈ ನೀವು ಏನು ಮಾಡಬೇಕು, ರೀಡ್ ಓನ್ಲಿ ಮೆಮರಿ ಅಂತಲೇ ಓದಬೇಕು, ಆಯಿತಾ. ಸೊ ಡೇಟಾ ಸ್ಟೋರ್ಡ್ ಇನ್ ರಾಮ್ ಆ್ಯಂಡ್ ಪ್ರೋಮ್ ಚಿಪ್ ಕೆನಾಟ್ ಬಿ ಅಲ್ಟರ್. ರೀಡ್ ಓನ್ಲಿ ಹೆಸರಲ್ಲೇ ಇದೆ, ರೀಡ್ ಓನ್ಲಿ ಅಂತ. ಓಕೆನಾ, ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. PROM ಅಂದರೆ ಶೇಖರ ಡೇಟಾವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ರೀಡ್ ಓನ್ಲಿ, ಎಸ್, ರೀಡ್ ಮಾಡಬೇಕಷ್ಟೇ, ಅದನ್ನು ಬದಲಾಯಿಸಲು ಸಾಧ್ಯ ಆಗಲ್ಲ. ಸೊ ಹೀಗಾಗಿ ಇದೇನಾಗುತ್ತೆ, ಇದು ಕರೆಕ್ಟ್ ಆಗುತ್ತೆ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಓಕೆ, ಆ ಒಂದು ಇದು ಫುಲ್ ಫಾರ್ಮಲ್ಲೇ ಇದೆ, ರೀಡ್ ಓನ್ಲಿ, ರೀಡ್ ಅಷ್ಟೇ, ನೀವು ಅದನ್ನು ಆಲ್ಟರ್ ಮಾಡೋಕ್ಕಾಗಲ್ಲ. ಓಕೆನಾ, ಬದಲಾಯಿಸೋಕ್ಕಾಗಲ್ಲ ಅಷ್ಟೇ. ಸೊ ಎ ಯೂಸರ್ ಕ್ಯಾನ್ ಎರೇಸ್ ಡೇಟಾ ಫ್ರಮ್ EPROM-ನಲ್ಲಿ ಏನು ಹೇಳ್ತಾ ಇದ್ದಾನೆ, ಶೇಖರಿಸಿದ ಡೇಟಾವನ್ನು ಬಳಕೆದಾರ ಅಳಿಸಿ ಹಾಕಲು ಸಾಧ್ಯವಿದೆ. ಓಕೆ, ನನಗೆ ಗೊತ್ತಿಲ್ಲ. EPROM ಇದು ಆಲ್ಸೋ ಇಸ್ ಅ ಫ್ಲ್ಯಾಶ್ ಮೆಮರಿ ಅಂತ ಹೇಳ್ತಾ ಇದ್ದಾನೆ ಅವನು. ಓಕೆನಾ, EPROM ಕೆನಾಟ್ ಬಿ ಎರೇಸ್ಡ್ ಅಂತ ಹೇಳ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಈ 2ರಲ್ಲಿ ಕಾನ್ಫ್ಲಿಕ್ಟ್ ಇದೆಯಾ, ಅದೇ ಇದು ಒಂಥರ ಟ್ರಿಕ್ಸ್ ಮೇಲೆ ನಾವು ಬಿಡಿಸ್ಬೋದು, ಗೊತ್ತಿಲ್ಲ ಅಂದ್ರೂ. EPROM ಅಂದರೆ ಫ್ಲ್ಯಾಶ್ ಮೆಮರಿ ಅಂತ ಹೇಳ್ತಾ ಇದ್ದಾನೆ. ಫ್ಲ್ಯಾಶ್ ಮೆಮರಿ ಇದ್ದರೆ ಎರೇಸ್ ಮಾಡೋಕ್ಕಾಗಲ್ವಾ? ನಾವು ಮೊಬೈಲ್ನ ಫ್ಲ್ಯಾಶ್ ಹೊಡಿಸ್ತೀವಂತೀವಿ, ಗೊತ್ತಾ ನಿಮಗೆ? ಮೊಬೈಲ್ನ ಫ್ಲ್ಯಾಶ್ ಹೊಡಿಸ್ತೀವಂತೀವಿ. ಮೊಬೈಲ್ನ ಫ್ಲ್ಯಾಶ್ ಹೊಡಿಸೋದಂದರೆ ಏನು, ಡೇಟಾನ ಎರೇಸ್ ಮಾಡೋದು ಅಲ್ವಾ. ಸೊ ಹೀಗಾಗಿ ನೀವು ನೋಡಿ, ನಮ್ಮ ಸುತ್ತಲೇ ಇದೆ ಎಷ್ಟೊಂದು ಎಕ್ಸಾಂಪಲ್ಸು. ಆ ಥರ ಮಾಡಿದ್ರೆ ಏನಾಗುತ್ತೆ, ಇನ್ನೂ ಬೆಟರಾಗಿ ನೀವು ಕಲಿಬೋದು. ಹೀಗಾಗಿ ಕೆನಾಟ್ ಎರೇಸ್ ಇದು ತಪ್ಪಾಗುತ್ತೆ. ಸೊ ಡಿ ತೆಗೆದುಬಿಡಿ. ಸೊ ಏನಾಗುತ್ತೆ, ಇದು ABC ಆನ್ಸರ್ ಆಗುತ್ತೆ. ಸೊ ನೋಡ್ಕೊಂಡು ನೋಡಿ ಏನಾಗುತ್ತೆ, ಅದು ಹೇಳಿದ್ನಲ್ಲ, ಫಸ್ಟ್ನೇದು ಆನ್ಸರ್ ಏನಿದೆ, 1ನೇ ಸ್ಟೇಟ್ಮೆಂಟ್ ಅಂತೂ ತಪ್ಪಿದೆ, ಎ ಅಂತೂ ಆಗಲ್ಲ. ಸೊ ಅವಾಗೇನಾಗುತ್ತೆ ಆನ್ಸರು, ಎ ಕೆನಾಟ್ ಬಿ ಅಲ್ಟರ್ಡ್. ಎಸ್, ಕೆನಾಟ್ ಬಿ ಅಲ್ಟರ್ಡ್, ಇದು ಕರೆಕ್ಟ್. ಓಕೆ, ಅಂದರೆ ಆನ್ಸರ್ ಏನಾಗುತ್ತೆ, ABC ಆಗುತ್ತೆ. ಸೊ ಇಟ್ಸ್ ಬೆಟರ್, ನೋಡೋಣ. ಓಕೆ, ಸೊ ಅದೇನು ಕೆನಾಟ್ ಬಿ ಅಲ್ಟರ್ಡ್. ಎರೇಸಬಲ್ ಮಾಡ್ಬೋದು. ಸೊ ಇಲ್ಲೇನಿದೆ, ಇಲ್ಲಿ ನೋಡಿ ಇದೆ ಅಲ್ವಾ, ಎ ಯೂಸರ್ ಕ್ಯಾನ್ ಎರೇಸ್, EPROM ಎರೇಸ್ ಮಾಡ್ಬೋದು. ಓಕೆ, ಎರೇಸ್ ಮಾಡ್ಬೋದು ಅಷ್ಟೇ. ಕೆನಾಟ್ ಬಿ ಡೇಟಾ ಎರೇಸ್, ಅದೇ ಆಲ್ಟರ್ ಇದೆಯಲ್ಲ, ಇದೆರಡು. 1ನೇದು ಕರೆಕ್ಟ್ ಆಗುತ್ತೆ, ಬಿನೂ ಕರೆಕ್ಟ್ ಆಗುತ್ತೆ, ಸಿನೂ ಕರೆಕ್ಟ್ ಆಗುತ್ತೆ, ಡಿ ಏನಾಗುತ್ತೆ, ತಪ್ಪಾಗುತ್ತೆ. ಫ್ಲ್ಯಾಶ್ ಮೆಮೊರಿನ ಏನು ಮಾಡೋಕ್ಕಾಗಲ್ಲ, ಎರೇಸ್ ಮಾಡೋಕ್ಕಾಗಲ್ಲ ಅಂತ ತಪ್ಪು, ಎರೇಸ್ ಮಾಡ್ಬೋದು. ಈ ಥರ ಟೇಬಲ್ ಹಾಕ್ಕೊಂಡು ನೀವು ಮಾಡ್ಕೊಂಡ್ರೆ ಏನಾಗುತ್ತೆ, ಇನ್ನೂ ಬೆಟರ್ ಆಗಿರುತ್ತೆ. ರಿವಿಷನ್ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಏನು, ರಾಂಗ್ ಆಪ್ಷನ್ಸು ಯಾಕೆ ರಾಂಗ್ ಇದೆ, ರೈಟ್ ಆಪ್ಷನ್ಸ್ ಯಾಕೆ ರೈಟ್ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ, ಆಯಿತಾ. ಸೊ ಹೇಳಿದ್ನಲ್ಲ, ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಅಂತ ಒಂದಿಷ್ಟು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿರುತ್ತೆ. ಅದನ್ನು ನೀವು ಓದಿದರೆ
ಅದೇನಾದರೂ ನಿಮ್ಗೆ ನೆನಪಿದ್ದರೆ ಈ ಥರ ಪ್ರಶ್ನೆಗಳನ್ನು ಹಾಕಿ, ಗೊತ್ತಿಲ್ಲ ಅಂದರೆ ಈ ಪ್ರಶ್ನೆಗಳನ್ನ ಬಿಟ್ಟುಬಿಡಿ. ಬಟ್ ಕಾಮನ್ ಸೆನ್ಸ್ ಮೇಲೂ ಕೂಡ ಏನು, ಇಷ್ಟು ವರ್ಷ ನೀವು ಓದ್ತಾ ಇದ್ದೀರಿ ಅಂತಂದರೆ ಒಂದು ಕಾಮನ್ ಸೆನ್ಸ್ ಮೇಲೂ ಕೂಡ ಈ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರನ ಹಾಕಬಹುದು. ಆಯಿತಾ? ಯಾವ ಥರ ಅಂತ ನೋಡೋಣ. ಡಿಜಿಟಲ್ ಸಿಗ್ನೇಚರ್ ಆಗೋ ಪ್ರಯೋಜನಗಳು ಅಂದರೆ ಪಾಸಿಟಿವ್ಸ್, ಓಕೆನಾ. ಅಡ್ವಾಂಟೇಜ್ ಅಂದರೆ ಪಾಸಿಟಿವ್ಸ್. ಓಕೆ, ಡಿಜಿಟಲ್ ಸಿಗ್ನೇಚರ್. ಫಸ್ಟ್ ಡಿಜಿಟಲ್ ಸಿಗ್ನೇಚರ್ ಅಂದರೆ ಏನು ಗೊತ್ತಾ ನಿಮಗೆ ಯಾರಿಗಾದರೂ? ಹೇಳ್ತೀನಿ ನೋಡಿ. ಡಿಜಿಟಲ್ ಸಿಗ್ನೇಚರ್ ಅಂತಂದರೆ ಈಗ ನಮಗೆ ಗೌರ್ಮೆಂಟ್ ಏನು ಮಾಡ್ತಾಯಿದೆ ಹೇಳಿ, ಈ ಟೆಂಡರ್ನ ಕರೀತಾ ಇದೆ ಅಲ್ವಾ. ಎಲ್ಲನೂ ಆನ್ಲೈನ್ ಮಾಡ್ತಾಯಿದ್ದಾರೆ, ಪ್ರತಿಯೊಂದು ಆನ್ಲೈನ್ ಮಾಡ್ತಾಯಿದ್ದಾರೆ. ಮುಂಚೆ ಏನು ಮಾಡಿದ್ರು, ಈ ಟೆಂಡರ್ ಕರೆಯೋದು ಅಂದರೆ ನ್ಯೂಸ್ ಪೇಪರ್, ಈಗಲೂ ನ್ಯೂಸ್ ಪೇಪರ್ಲ್ಲಿ ಹಾಕಿಸ್ತಾರೆ, ಆಮೇಲೆ ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅವಾಗಲೂ ಇತ್ತು. ಬಟ್ ಅವಾಗ ಏನು ಮಾಡ್ತಾಯಿದ್ರು ಅಂದರೆ ಫಿಸಿಕಲ್ ಒಂದು ಫೈಲನ್ನು ಏನು ಮಾಡ್ತಾಯಿದ್ದು, ಫಿಸಿಕಲ್ ಹೋಗಿ ಒಂದು ಆಫೀಸ್ಗೆ ಅವ್ನು ಕೊಟ್ಟು ಬರ್ತಾಯಿದ್ದ. ಓಕೆ, ಅವನೇ ಹೋಗಿ ಫೈಲ್ ಮಾಡಿಬಿಟ್ಟು ಅವ್ನ ಕೊಟೇಶನ್ ಏನಿದೆ, ಅಮೌಂಟ್ ಏನಿದೆ, ಅವನೇ ಒಂದು ಅಲ್ಲೇ ಮ್ಯಾನ್ಯಲ್ ಸೈನ್ ಮಾಡಿಬಿಟ್ಟು ಒಯ್ದು ಕೊಟ್ಟು ಬರ್ತಾಯಿದ್ದ. ಓಕೆ, ದಟ್ ಈಸ್ ವಾಟ್ ಪ್ರೀವಿಯಸ್ಲಿ. ಈಗೇನು ಮಾಡಿದ್ದಾರೆ, ಎಷ್ಟೋ ಕಡೆ ಈ ಟೆಂಡರ್ನ ತೊಗೊಂಡು ಬಂದಿದ್ದಾರೆ. ಈ ಟೆಂಡರ್ ಅಂದರೆ ಅರ್ಥ ಏನು, ಈಗ ಹೋಗೋ ಅವಶ್ಯಕತೆ ಇಲ್ಲ. ಓಕೆನಾ. ಆಟೋಮೆಟಿಕಲಿ ನಿಮ್ದು ಏನು ಕೊಟೇಶನ್ ಇದೆ, ಕೊಟೇಶನ್ ಹಾಕ್ತೀರಾ, ಈ ಎಲ್ಲ ಕೊಟೇಶನು ನಾನು ಸರಿಯಾಗಿ ಕೊಡ್ತಾ ಇದ್ದೀನಿ ಅನ್ನೋದು ದೃಢೀಕರಿಸ್ತೀರಾ. ಓಕೆನಾ, ಅಥೆಂಟಿಕ್ ಮಾಡ್ತೀರಾ, ದೃಢೀಕರಿಸ್ತೀರಾ ಅಲ್ವಾ. ದೃಢೀಕರಿಸೋಕ್ಕೇನು ಒಂದು ಸೈನ್ ಮಾಡಬೇಕು. ನೀವು ಆನ್ಲೈನಲ್ಲಿ ಸೈನ್ ಆಗಲ್ಲ, ಅದಕ್ಕೆ ಏನು ಡಿಜಿಟಲ್ ಸಿಗ್ನೇಚರ್ ಅನ್ನೋದನ್ನು ತೊಗೊಂಡು ಬಂದಿದ್ದಾರೆ. ಓಕೆನಾ, ನಿಮ್ಮದೇ ಇದು ಸಿಗ್ನೇಚರು, ನೀವೇ ಅಂತ ಇದನ್ನು ದೃಢೀಕರಿಸ್ತಾ ಇದ್ದೀರಿ. ಈ ಒಂದು ಡಿಜಿಟಲ್ ಸಿಗ್ನೇಚರ್ನ ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಆದ್ದರಿಂದ ಏನದು ಇಂಪಾರ್ಟೆಂಟ್. ಓಕೆ, ಈ ಟಾಪಿಕ್ ಏನು ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ಟೆಂಡರ್ ಕರಿತಾ ಇದ್ದಾರೆ, ಡಿಜಿಟಲ್ ರೆವಲ್ಯೂಷನ್ ನಡೀತಾ ಇದೆ, ಡಿಜಿಟಲ್ ಡಿಜಿಟಲ್ ಯುಗ ಎಲ್ಲ ಆನ್ಲೈನ್ ಪೇಮೆಂಟು ಅಲ್ವಾ. ಸೊ ಆದ್ದರಿಂದ ಈ ಟಾಪಿಕ್ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿಗ್ನಟರಿಯನ್ನು ಪತ್ತೆ ಹಚ್ಚಬಹುದು. ಎಸ್, ಹೌದು, ಯಾರಂತ ಈ ಸಿಗ್ನಟರಿ ನೇಮ್ ಇರುತ್ತೆ, ಅದು ಒಂದು ಪತ್ತೆ ಹಚ್ಬೋದು. ಸೈನ್ ಮಾಡೋ ಡೇಟಾದಲ್ಲಿ ಬದಲಾವಣೆ ಮಾಡಿಲ್ಲ ಅಂತ ಖಾತ್ರಿಪಡಿಸ್ಕೊಳ್ಳೋದು. ಎಸ್, ಸೈನ್ ಮಾಡೋ ಡೇಟಾ ಏನಿದೆ ನಾನು ಬದಲಾವಣೆ ಮಾಡಿಲ್ಲ, ನಾನು ದೃಢೀಕರಿಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ, ಅದಕ್ಕೆ ಅದು ಕರೆಕ್ಟ್ ಆಗುತ್ತೆ. ನಕಲು, ಓಕೆ, ಆರ್ ಏನು ನಕಲು ಅಥವಾ ಇಂಪ್ರನೇಷನನ್ನು ತಡೆಗಟ್ಟಬಹುದು, ನಕಲಿಯನ್ನು ತಡೆಗಟ್ಟಬಹುದು. ಅಂದರೆ ಬೇರೆಯವರು ಯಾರು ಫೇಕ್ ಮಾಡಿದ್ದಾರೆ, ಫೇಕ್ ಟೆಂಡರ್ ಅನ್ನು ಮಾಡೋಕ್ಕಾಗಲ್ಲ. ಓಕೆ, ಡಿಜಿಟಲ್ ಸಿಗ್ನೇಚರ್ನ ಯಾರು ಕೊಡ್ತಾರೆ, ಗೌರ್ಮೆಂಟೇ ಕೊಡುತ್ತೆ. ಆಯಿತಾ? ಯಾರು ಗೌರ್ಮೆಂಟ್ ಕಾಂಟ್ರಾಕ್ಟರ್ಸ್ ಇರ್ತಾರಲ್ವ, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ. ಸೊ ಆ ಥರ ಕಾಂಟ್ರಾಕ್ಟರ್ಸ್ಗೆ ಅದು ಡಿಜಿಟಲ್ ಸಿಗ್ನೇಚರನ್ನು ಗೌರ್ಮೆಂಟೇ ಕೊಡುತ್ತೆ. ಆಯಿತಾ? ಅದು ಇಂಪಾರ್ಟೆಂಟು. ಓಕೆ, ಯಾರೋ ನಾನು ಹೋಗಿ ಮಾಡಿಸ್ಕೊಂಬರೋದಲ್ಲ, ಗೌರ್ಮೆಂಟ್ ಇವ್ರು ಅಥೆಂಟಿಕ್ ಇದ್ದಾರೆ, ಇವರು ಕಾಂಟ್ರಾಕ್ಟರ್ ಇದ್ದಾರೆ ಅಂತ ಕೊಡುತ್ತೆ. ಸೊ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಅದಕ್ಕೇನು ನಕಲನ್ನ ಪತ್ತೆ ಹಚ್ಬೋದು. ಬಟ್ ಡೇಟಾವನ್ನು ಎನ್ಕ್ರಿಪ್ಟ್ ಮಾಡ್ಬೋದು. ಎನ್ಕ್ರಿಪ್ಷನ್ ಅನ್ನೋದು ಎಲ್ಲಿದೆ, ವಾಟ್ಸಪ್ಪಲ್ಲಿದೆ ಅಲ್ವಾ. ಅಂದರೆ ನಾನು ಡೇಟಾನ ಸ್ಟೋರ್ ಮಾಡ್ಕೊತಾರೆ, ಅದೇನು ಬೇಕಾಗಿಲ್ಲ ಇಲ್ಲಿ. ಸೊ ಹೀಗಾಗಿ ಇಷ್ಟು ನೋಡಿ, ಕಾಮನ್ ಸೆನ್ಸ್ ಇದ್ದರೂ ಕೂಡ ABC ಅಂತ ನೀವು ಕರೆಕ್ಟಾಗಿ ಹಾಕ್ಬೋದು. ಸೊ ಆದ್ದರಿಂದ ಇದು ಕೂಡ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಅಷ್ಟೇ. ಓಕೆ, ಸೊ ಇಲ್ಲಿ ನೋಡಿ ಏನಿದೆ ಅಂತಂದರೆ ಈ ಪ್ರಶ್ನೆ ಹೇಳಿದ್ನಲ್ಲ, ಮೆಮೊರಿ ಇಂಪಾರ್ಟೆಂಟ್ ಚಾಪ್ಟ್ರು, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟ್ರು. ಇಲ್ಲಿ ನೋಡಿ, ಆಕ್ಸೆಸ್ ಮಾಡುವ ವೇಗವನ್ನು ನೋಡಿ, ಇಲ್ಲೇನು ಕೊಟ್ಟಿದ್ದಾನೆ, ಹಾಗೆ ಕೊಟ್ಟಿದ್ದಾನೆ. ಆಕ್ಸೆಸ್ ಫ್ರಮ್ ದಿ ಫಾಸ್ಟೆಸ್ಟ್ ಟು ಸ್ಲೋವೆಸ್ಟ್ ಸ್ಪೀಡ್, ಮೆಮೊರಿ ಸ್ಪೀಡ್ ಕೊಟ್ಟಿದ್ದಾನೆ ಅವನು. ಅತಿ ವೇಗದಿಂದ ನಿಧಾನಗತಿಯಾಗಿ ಜೋಡಿಸಿ ಅಂತ. ಓಕೆ, ನಾನು ಸ್ಪೀಡ್ ಕೊಟ್ಟಿದ್ದೀನಿ. ಈ ಮೆಮೊರಿ ಕೊಟ್ಟಿದ್ದೀನಿ, 4 ಮೆಮೊರಿ ಇದ್ದಾವೆ. ಇದನ್ನು ಸ್ಪೀಡ್, ಹೈಯೆಸ್ಟ್ ಸ್ಪೀಡಿಂದ ಲೋವೆಸ್ಟ್ ಸ್ಪೀಡ್ಗೆ ನೀನು ಆರ್ಡರಲ್ಲಿ ನೀವು ಜೋಡಿಸ್ಬೇಕು ಯಾವುದು ಅಂತ ಹೇಳಿ. ಜಸ್ಟ್ ಕಮೆಂಟ್ ಮಾಡಿ, ನಿಮಗೆ ಗೊತ್ತಿದ್ದರೆ 7ನೇ ಪ್ರಶ್ನೆಗೆ ಕಮೆಂಟ್ ಮಾಡಿ ಏನಾಗ್ತೀರಾ ಅಂತ. ರಿಜಿಸ್ಟರು, ಕ್ಯಾಶೆ, ರ್ಯಾಮು, ಸೆಕೆಂಡರಿ ಸ್ಟೋರೇಜು ಇದೆಲ್ಲ ಬರುತ್ತೆ. ರ್ಯಾಮು, ಕ್ಯಾಶೆ, ರಿಜಿಸ್ಟರು, ಸೆಕೆಂಡರಿ ಸ್ಟೋರೇಜು, ರಿಜಿಸ್ಟರು, ಕ್ಯಾಶೆ, ರ್ಯಾಮು, ಕ್ಯಾಶೆ, ರಿಜಿಸ್ಟರು, ಸೆಕೆಂಡರಿ ಸ್ಟೋರೇಜು, ರ್ಯಾಮು ಯಾವುದಾಗುತ್ತೆ ಕಮೆಂಟ್ ಮಾಡಿ ನೋಡೋಣ. ಯಾವುದೇ ಆನ್ಸರು ಆಪ್ಷನ್ ಎ ಆಗುತ್ತೆ. ಓಕೆ, ನಾನು ಡೀಟೇಲಾಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ. ಓಕೆ, ಏನಾಗುತ್ತೆ, ರಿಜಿಸ್ಟರ್ ಫಾಸ್ಟೆಸ್ಟ್, ಇದು CPU ಒಳಗಡೆ ಇರುತ್ತೆ, ಇದು ಇಂಪಾರ್ಟೆಂಟು. ಆಮೇಲೆ ಏನು ಕೇಳ್ಬೋದು ಗೊತ್ತಾ, ಅವನು ಅದಕ್ಕೆ ಹೇಳ್ತೀನಲ್ಲ, ರಾಂಗ್ ಆಪ್ಷನ್ಸನ್ನು ನೀವು 360 ಡಿಗ್ರಿ ವ್ಯೂವಿಂದ ಓದ್ಕೋಬೇಕು. ಯಾವ ಥರ ಓದ್ಕೋಬೇಕು, ಇದೇ ಥರ. ಅದಕ್ಕೆ ಎಕ್ಸಾಂಪಲ್ಸ್ ತೊಗೋಬೇಕು ನೀವು. ಫಾಸ್ಟೆಸ್ಟ್ ಮೆಮೊರಿ ಏನು ಮಾಡ್ಬೋದು, ಮೆಮೊರಿ ಕೊಡೋ ಬದಲು ಅವಾಗ ಏನು ಮಾಡ್ತಾನೆ ಅವನು, ಈ ಎಕ್ಸಾಂಪಲ್ಸ್ನ ಆರ್ಡರಲ್ಲಿ ಕೇಳ್ಬೋದು ಅವನು, ಫಾಸ್ಟೆಸ್ಟ್ ಟು ಸ್ಲೋವೆಸ್ಟ್ ಅಂತ ಅಲ್ವಾ. ಸೊ ಈ ಥರ ಓದ್ಕೋಬೇಕಾಗುತ್ತೆ. ಓಕೆ, ಸೊ ಕ್ಯಾಚೆ ಮೆಮೊರಿ ಸೆಕೆಂಡ್ ಫಾಸ್ಟೆಸ್ಟು, ಇದು ಕೂಡ ಏನು CPU ಮತ್ತು ರ್ಯಾಮ್ ಇನ್ ಬಿಟ್ವೀನ್ ಇರುತ್ತೆ ಕ್ಯಾಚೆ ಮೆಮೊರಿ. ಇದಕ್ಕೆ ಎಕ್ಸಾಮ್ L1, L2, L3 ಅಂತ. ಸೊ ರ್ಯಾಮ್ ಏನಿದೆ ಮೇನ್ ಮೆಮೊರಿ, ಇದು ಮಾಡ್ರೇಟ್ ಸ್ಪೀಡಲ್ಲಿರುತ್ತೆ. ಸೊ ಇದೇನು ಸ್ಲೋವರ್ ದ್ಯಾನ್ ದಿ ಕ್ಯಾಚೆ ಆ್ಯಂಡ್ ರಿಜಿಸ್ಟರ್, ಬಟ್ ಸೆಕೆಂಡರಿ ಸ್ಟೋರೇಜ್ಗಿಂತ ಜಾಸ್ತಿ ಇರುತ್ತೆ. ಸೆಕೆಂಡರಿ ಸ್ಟೋರೇಜ್ ಏನಿದೆ ಈ 4ರಲ್ಲಿ ಎಲ್ಲಕ್ಕಿಂತ ಅದೇ ಕಮ್ಮಿ ಸ್ಲೋ ಇರೋದು ಸೆಕೆಂಡರಿ ಸ್ಟೋರೇಜು. ಸೆಕೆಂಡರಿ ಸ್ಟೋರೇಜ್ ಎಕ್ಸಾಂಪಲ್ ಏನು, ಹಾರ್ಡ್ ಡಿಸ್ಕ್ ಡ್ರೈವು, ಸಾಲಿಡ್ ಸ್ಟೇಟ್ ಡ್ರೈವು, CDಸು, DVD ಇವೆಲ್ಲ ಬರುತ್ತೆ. ಓಕೆ, CD ಡ್ರೈವ್ಸು ಇವೆಲ್ಲ ಇಂಪಾರ್ಟೆಂಟ್. ಓಕೆ, ಸೊ ಈ ಥರ ನೋಡ್ಕೊಳ್ತಾ ಹೋಗ್ಬೇಕು ನೀವು. ಆಯಿತಾ? ಇದು ನೋಡಿ ಹೇಳಿದ್ನಲ್ಲ, ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ಒಂದು ಪ್ರಶ್ನೆ ಬಂದಿದೆ ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ. ಸೊ ಏನು ಪ್ರಶ್ನೆ ಬಂದಿದೆ, ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 4 ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ಈ 4ರಲ್ಲಿ ಯಾವ್ದು ಸರಿ ಇದೆ ಅಂತ ನೀವು ನೋಡಬೇಕು. ಮೈಕ್ರೋಸಾಫ್ಟ್ ಎಡ್ಜ್, ಸಫಾರಿ, ಅಡೋಬ್ ಫ್ಲ್ಯಾಶ್, ಗೂಗಲ್ ಕ್ರೋಮ್ ಇವುಗಳು ಬ್ರೌಸ್ನ ಉದಾಹರಣೆಗಳು. ಮೈಕ್ರೋಸಾಫ್ಟ್ ಎಡ್ಜ್ ಹೌದು ಲ್ಯಾಪ್ಟಾಪಲ್ಲಿರುತ್ತೆ, ಗೂಗಲ್ ಕ್ರೋಮ್ ಹೌದು ವೆಬ್ ಬ್ರೌಸರೇ ಅಂತ ನೀವು ಟಪ್ಪಂತ ಎ ಕರೆಕ್ಟ್ ಅಂತ ಹಾಕ್ಬಿಡ್ತೀರಾ. ನೋ, ಎ ತಪ್ಪು. ಯಾಕೆ ತಪ್ಪಂದರೆ ಅಡೋಬ್ ಫ್ಲ್ಯಾಶ್ ಈಸ್ ನಾಟ್ ಅ ವೆಬ್ ಬ್ರೌಸರ್.
ಇದು ವೆಬ್ ಬ್ರೌಸರ್ ಅಲ್ಲ, ಅಪ್ಲಿಕೇಶನ್ ಸಾಫ್ಟ್ವೇರ್, ನೆನ್ಪಿಟ್ಕೊಳ್ಳಿ ಆಯಿತಾ. ಸೊ ಅದೇ ಹೇಳ್ತೀನಲ್ಲ, ಅದಕ್ಕೆ ಎಕ್ಸಾಂಪಲ್ಸ್. ಬರೀ ನೀವು ವೆಬ್ ಬ್ರೌಸರ್ ಅಂದರೆ ಏನು, ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಏನು, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ತಿಳ್ಕೊಂಡ್ರೆ ಆಗಲ್ಲ. ಅದಕ್ಕೆ ಏನು ಎಕ್ಸಾಂಪಲ್ಸ್ ಇದಾವಲ್ವ, ಆ ಎಕ್ಸಾಂಪಲ್ಸನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು. ಇದನ್ನು ನಾವು ಕ್ಲಾಸಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀವಿ ಆಯಿತಾ. ಎಕ್ಸಾಂಪಲ್ಸ್ನ ಡೀಟೇಲಾಗಿ ಹೇಳ್ಕೊಡ್ತೀನಿ ವಿತ್ ಎಕ್ಸಾಂಪಲ್ಸ್. ಅಲ್ಲಿ ನೋಟ್ ಮಾಡಿಸ್ತೀನಿ, ನೋಟ್ ಮಾಡ್ಕೋಬೋದು. ನಾನು ಹ್ಯಾಂಡ್ಔಟ್ಸ್ ಕೊಡ್ತೀನಿ. ಅಪಾರ್ಟ್ ಫ್ರಮ್ ಹ್ಯಾಂಡ್ಔಟ್ ಒಂದಿಷ್ಟು ನೋಟ್ ಮಾಡ್ಕೊಳ್ಳೋದಿರುತ್ತೆ, ಅದನ್ನು ಕೂಡ ನೀವೇನು ಮಾಡ್ಬೋದು, ಮಾಡ್ಕೋಬೋದು ಆಯಿತಾ. ಸೊ ಇಟ್ ಇಸ್ ವಾಟ್ ಇಂಪಾರ್ಟೆಂಟ್. ಇದು ಒಂದೇದಂತೂ ತಪ್ಪು. ಎ ತಪ್ಪಾಗೋಯ್ತು ಅಂದರೆ ಏನು ಉಳಿತು ಆನ್ಸರು, ಬಿ ಮತ್ತು ಡಿ. ಸಿ ಅಂತೂ ನೋಡೋಣ. ಹೇಳಿದ್ನಲ್ಲ MBPS. ಆವಾಗಲೇ ಹೇಳಿದೆ ನಾನು, ಮೆಗಾಬೈಟ್ಸ್ ಅಂದರೆ ಯಾವುದು ಅಂತ ಅಲ್ವಾ. ಇದೇನಾಗುತ್ತೆ, ಕ್ಯಾಪಿಟಲ್ ಬಿ ಅಂದರೆ ಬೈಟ್ಸ್ ಆಗುತ್ತೆ, ಸ್ಮಾಲ್ ಬಿ ಅಂದರೆ ಬಿಟ್ಸ್ ಆಗುತ್ತೆ ಆಯಿತಾ. ಇದು ನೀವು ನೆನ್ಪಿಟ್ಕೊಳ್ಬೇಕು. ಈ ಥರ ಏನು ಮಾಡ್ತಾನೆ, ಶಫಲ್ ಮಾಡಿರ್ತಾನೆ. ಒಂದು ಸ್ವಲ್ಪ ನೀವು ಬಿಡಿಸ್ದಂಗೆ ಏನಾಗುತ್ತೆ, ಈ ಥರ ಟೆಕ್ನಿಕ್ಸ್ ಏನಿದಾವಲ್ಲ, MCQ ಟೆಕ್ನಿಕ್ಸು, ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಹೋದಂಗೆ ಆಯಿತಾ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಇದೇನಾಗುತ್ತೆ, ಬಿನೂ ತಪ್ಪಾಗುತ್ತೆ. ಸೊ ಆಬ್ವಿಯಸ್ಲಿ ಡಿ. ಸಿ ಯಾಕೆ ತಪ್ಪಂದರೆ 102 MB ಅಂದರೆ ಇದು 1 GB, ನಾಟ್ 2 GB. ಓಕೆನಾ. ಸೊ 2 GB ಅಂದರೆ 2048 MB ಅಂತ ಆಗುತ್ತೆ. ಸೊ ಅದು ನೋಡ್ತಾ ಹೋಗಿ. 1 MB ಅಂದರೆ 1 KB ಅಂದರೆ ಏನಿದಾವಲ್ಲ ಅದೆಲ್ಲ ಹೇಳ್ತಾ ಹೋಗ್ತೀವಿ. ಸೊ ನೀವು ಅದನ್ನು ನೋಡ್ತಾ ಹೋಗಬೇಕು. ಓಕೆ, ಯಾರು ನಾವು ತೊಗೊಳ್ಳಿ ಅಂತ ಹೇಳಲ್ಲ, ಬಟ್ ಯಾರು ತೊಗೊಳ್ಳಲ್ಲ, ಬಟ್ ನಾವೇನು ಪಾಯಿಂಟ್ಸ್ ಹೇಳಿದ್ದೀನಲ್ಲ, ಇದ್ರ ಮುಖಾಂತರ ನೀವು ಓದ್ತಾ ಹೋದ್ರೂ ನಿಮಗೆ ಎಕ್ಸಾಮಲ್ಲಿ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆ, ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಸೊ ಇದು ಇಂಪಾರ್ಟೆಂಟ್ ರೀ. ಓಕೆನಾ. ಇದೇನಪ್ಪ ಇಂಪಾರ್ಟೆಂಟ್ ಅಂತಂದರೆ ನೋಡಿ, ಏನು ಪ್ರಶ್ನೆ ಇದೆ ಅದೇ ಹೇಳಿದ್ನಲ್ಲ, ಕರೆಂಟ್ ಅಫೇರ್ಸ್. ಈ ಪ್ರಶ್ನೆ ನೀವು ಗೊತ್ತಿದ್ದರೆ ಹಾಕಬೇಕು, ಇಲ್ಲಾಂದರೆ ಬಿಡಬೇಕು. VA ನೀವು ಈಗ ಫಾರ್ ಎಕ್ಸಾಂಪಲ್ VA ಕಂಪ್ಯೂಟರಲ್ಲಿ 100 ತೆಗೆಯುವಂಥ ಪೇಪರ್ ಅದು ಕಂಪ್ಯೂಟರ್ನಲ್ಲಿ ಸಾಧ್ಯನೇ ಇಲ್ಲ, ಆಗಲ್ಲ 100 ತೆಗಿಯೋಕ್ಕೆ. ಈ ಥರ ಪ್ರಶ್ನೆ ನೀವು ಓದಿರಬೇಕಪ್ಪ, ಓದಿದರೆ ಗೊತ್ತಿರುತ್ತೆ. ನೀವು ಅಡ್ಡೆಟ್ ಮೇಲೆ ಗುಡ್ಡೆಟ್ ಹಾಕ್ಬೋದು, 1-2 ಆಗುತ್ತೆ, ಜಾಸ್ತಿ ಹಾಕೋಕ್ಕಾಗಲ್ಲ ಅಡ್ಡೆಟ್ ಮೇಲೆ ಗುಡ್ಡೆಟು ಆಯಿತಾ. ಸೊ ಅದು ಇಂಪಾರ್ಟೆಂಟು. ಓಕೆ, 100ಕ್ಕೆ ನೀವು ಹಾಕೋಕ್ಕೆ ಹೋಗಿಲ್ಲ, 100ಕ್ಕೆ ನಮಗೆ ಮಾರ್ಕ್ಸ್ ಬೇಡ, ನಮಗೇನು ಬೇಕು, ಪಾಸ್ ಆಗೋಕ್ಕೆ ಏನು ಬೇಕಲ್ವ ಅಷ್ಟು ಬೇಕು. 150 to 160 ಏನಿದೆಯಲ್ಲ, 150+ ಅಂತ ನೋಡೋಣ. ಗ್ರೂಪ್ ಸಿನಲ್ಲಿ 150+ ಮಾರ್ಕ್ಸ್ ಬಂದರೆ ಏನು, ಇವರ್ ಇನ್ ದಿ ಸೇಫ್ ಝೋನ್ ಅಂತ ಅರ್ಥ. ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಟಗರಿ, ಯಾವುದಾದ್ರೂ ಇರಲಿ ಕ್ಯಾಟಗರಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಕ್ಯಾಟಗರಿ ಯಾವುದಾದ್ರೂ ಓಕೆ. ಸೊ ನೀವು 150+ ಬಂದರೆ ಇವರ್ ಇನ್ ದಿ ಸೇಫ್ ಝೋನ್ ಅಂತ. ಓಕೆ, ಆದ್ದರಿಂದ ಏನು, ಈ ಥರ ನೀವು ಪ್ರಶ್ನೆಗಳನ್ನು ಗೊತ್ತಿದ್ದರೆ ಹಾಕಬೇಕು, ಗೊತ್ತಿಲ್ಲ ಅಂದರೆ ಬಿಡಬೇಕು. ಇದು ಇಂಪಾರ್ಟೆಂಟು ಆಯಿತಾ. ಸೊ ಇದು ನೋಡೋಣ ಏನಿದೆ, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದು. ಓಕೆನಾ. ಸರಿ, VOನಲ್ಲಿ ಕೇಳಿದಾನೆ ಸರ್ ಅನ್ಬೋದು, ಕೇಳಿದ್ದಾನೆ, ತೆಗೆದು ನೋಡಿ ನೀವು ಬೇಕಂದ್ರೆ ಈ ಪ್ರಶ್ನೆನ. IT Act 2000 ಸೆಕ್ಷನ್ 65 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾನೆ. ಡಾಕ್ಯುಮೆಂಟನ್ನು ಟ್ಯಾಂಪರ್ ಮಾಡಿ ನೋಡಿ, ಡಾಕ್ಯುಮೆಂಟ್ ಟ್ಯಾಂಪರಿಂಗ್ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಕನ್ನಡದಲ್ಲೂ ಅದೇ ಕೊಟ್ಟಿದ್ದಾನೆ ಅವನೇನು ಭಾಳ ಡಿಫ್ರೆನ್ಸ್ ಮಾಡಿಲ್ಲ. ಅದಕ್ಕೆ ಹೇಳಿದ್ದಾನೆ, ಈ ಥರ ಟೆಕ್ನಿಕಲ್ ಟರ್ಮ್ಸ್ನ ಅತಿಯಾದ ತರ್ಜುಮೆ ಬೇಡ, ಅದು ಹೆಂಗಿದೆ ಹಾಗೆ ಕೊಡಲಿ ಸಾಕು. ಓಕೆ, ಹಂಗೆ ಕೊಟ್ಟರೆ ಅದಕ್ಕೆ ನೀವು ಅದೇ ಥರ ಓದಿ, ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಬಟ್ ಓದೋದು ಅದೇ ಥರ ಓದಬೇಕು ಆಯಿತಾ. ಅದು ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಕ್ ಮಾಡೋದು, ಸೈಬರ್ ಭಯೋತ್ಪಾದನಾ ಕೃತ್ಯಗಳು, ಬೇರೊಬ್ಬರ ಇಮೇಲ್ ಐಡಿಯನ್ನು ಉಪಯೋಗಿಸೋದು. ಓಕೆನಾ. ಇದಕ್ಕೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ಎ, ಡಾಕ್ಯುಮೆಂಟನ್ನು ಟ್ಯಾಂಪರ್ ಮಾಡೋದು. ಇದು ಇಂಪಾರ್ಟೆಂಟು. ಸೆಕ್ಷನ್ 65 ಏನಿದೆ, ಡಾಕ್ಯುಮೆಂಟ್ನ ಟ್ಯಾಂಪರ್ ಮಾಡೋದು. ಸೊ ಅದೇ ಥರ ಬೇರೆ ಸೆಕ್ಷನ್ ಇದಾವಲ್ವ, ಸೆಕ್ಷನ್ 66, 66F, 66C or D. ಸೊ ಇವನ್ನೂ ಕೂಡ ನೋಡ್ಕೊಳ್ಳಿ, ಯಾಕಂದರೆ ರಾಂಗ್ ಆಪ್ಷನ್ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಹುಟ್ಟು ಹಾಕ್ಬೋದು ಮುಂದೆ ಅಲ್ವಾ. ಅದಕ್ಕೆ ಹೇಳ್ತೀನಿಲ್ಲ, ರಾಂಗ್ ಆಪ್ಷನ್ಸನ್ನು ಡೀಟೇಲ್ ಆಗಿ ನೀವು ಓದ್ಕೋಬೇಕು. ಅದು ಕೂಡ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. 66 ಅಂದರೆ ಹ್ಯಾಕಿಂಗು, 66F ಅಂದರೆ ಆ್ಯಕ್ಟ್ ಆಫ್ ಸೈಬರ್ ಟೆರರಿಸಮು. ಓಕೆನಾ. ಇನ್ನೊಬ್ಬರು ಇಮೇಲ್ ಐಡಿನ ಉಪಯೋಗಿಸಿದರೆ 66C ಕ್ಲಾಸ್ 66D ಏನಿದೆ ಅಲ್ವ, ಇದರಲ್ಲಿ ನೀವು ಶಿಕ್ಷೆನ ಕೊಡಿಸ್ಬೋದು. ಯಾರೊಬ್ಬರು ಮಾಡಿರ್ತಾರಲ್ಲ, ವ್ಯಕ್ತಿ ಕೃತ್ಯ ಮಾಡಿರ್ತಾರಲ್ಲ, ತಪ್ಪು ಮಾಡಿರ್ತಾನೆ, ಅವನಿಗೆ ಕೊಡಿಸ್ಬೋದು ಆಯಿತಾ. ಇದು ಇಷ್ಟು ಏನು ನಿಮಗೆ ಕಂಪ್ಯೂಟರ್ ಬಗ್ಗೆ ಸಿಲೆಬಸ್ಸು. ಓಕೆನಾ. ಸಿಲೆಬಸ್ಸು ಪ್ಲಸ್ ಒಂದಿಷ್ಟು PYQs VAದು. ಯಾರ್ಯಾರು ಮಿಷನ್ ಉತ್ಕರ್ಷ್ ಸೇರ್ಕೋಬೇಕಂತಿರಲ್ಲ, ಉತ್ಕರ್ಷ ಏನು ನಮ್ಮ ಪ್ರೋಗ್ರಾಮ್ ಬಗ್ಗೆ ಆಲ್ರೆಡಿ ನಾನು ಫಸ್ಟ್ ಸ್ಲೈಡಲ್ಲೇ ಡೀಟೇಲಾಗಿ ಹೇಳಿದ್ದೀನಿ. ಸೊ ಯಾರು ಸೇರ್ಕೋಬೇಕಂತೀರಾ, 6360497425 ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಹಾಕಿ, ವಾಟ್ಸಪ್ ಆರ್ ಟೆಲಿಗ್ರಾಮ್ ಯಾವುದಾದ್ರೂ ಮಾಡಿ. ಇದೇನದು ಉತ್ಕರ್ಷ ಅನ್ನೋದು 50 days ಪ್ರೋಗ್ರಾಮ್ ಆಲ್ರೆಡಿ ಹೇಳಿದ್ದೀನಿ. 50 ಡೇಸಲ್ಲಿ ನಿಮಗೆ ಕ್ವಾಲಿಟಿ ಕಂಟೆಂಟ್ ವಿತ್ PYQs, ಕ್ಲಾಸಸ್, ಎವ್ರಿಥಿಂಗ್ ವಿಲ್ ಕವರ್ ಇನ್ ದ್ಯಾಟ್. ಓಕೆ. ಸೊ ಏನನ್ನು ಮಿಸ್ ಮಾಡದೆ ನಿಮಗೆ ಪರೀಕ್ಷೆಗೆ ಏನು ಬೇಕೋ ನಿಮ್ಮನ್ನು ಸದೃಢನರಾಗಿ ಇನ್ನಿಷ್ಟು ಬಲಿಷ್ಠರನ್ನಾಗಿ ಮಾಡೋದೇ ಈ ಒಂದು ಉತ್ಕರ್ಷನ ಉದ್ದೇಶ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.